ಹಾಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದ್ರು ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಲುಪಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಅದರ ಜೊತೆಗೆ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಿನಿಮಾಗಳ ಬಗ್ಗೆನೇ ಮಾತಾಡೋಣ. ಸೊ ಏನಪ್ಪ ಇವತ್ತಿನ ಟಾಪಿಕ್ ಅಂತ ಅಂದರೆ, ಒಂದು ಸ್ಪೆಷಲ್ ಆಗಿದೆ ಇವತ್ತಿನ ಟಾಪಿಕ್. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೂಡ ಇದೆ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸೊ ನೀವು ಯಾವ್ದಾರ ಒಂದು ಸಿನಿಮಾದ ಪಾತ್ರವನ್ನು ನೀವು ಜೀವಿಸಬೇಕು ಅಂತಂದರೆ ಯಾವ ಪಾತ್ರವನ್ನು ಜೀವಿಸೋಕೆ ಇಷ್ಟಪಡ್ತೀರಾ? ನಾನೊಂದು ಉದಾಹರಣೆಯನ್ನು ಕೊಡೋದಾದರೆ, ಸೊ ನನಗೆ ಮೊಗ್ಗಿನ ಮನಸ್ಸಲ್ಲಿ ಚಂಚಲ ಅನ್ನೋ ಪಾತ್ರವನ್ನು ಜೀವಿಸಬೇಕು ಅಂತ ತುಂಬ ಇಷ್ಟ ಇದೆ. ಯಾಕೆಂದರೆ ಯಶ್ ಅವರು ಅಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾರೆ. ಹಾಗೆ ಚಂಚಲ ಕ್ಯಾರೆಕ್ಟರ್ ಸ್ವಲ್ಪ ಸಿಮಿಲರ್ ಇರ್ಬೋದು ನನಗೆ ಅಂತ ನನಗನ್ಸುತ್ತೆ. ಯಾಕಂದರೆ ಆ ಒಂದು ಏಜಲ್ಲಿ ಸೊ ಎಲ್ಲರೂ ಕೂಡ ಮೊಗ್ಗಿನ ಮನಸ್ಸು ಒಂದು ಫೇಸಲ್ಲಿ ನಾವು ಇರ್ತೀವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಶ್ ಅವ್ರ ಜೊತೆಗೆ ಆ ಪಾತ್ರ ಮಾಡೋದಕ್ಕೆ ನಾನು ಕೂಡ ತುಂಬ ಇಷ್ಟಪಡ್ತೀನಿ. ಸೊ ನಿಮಗೆ ಆ ರೀತಿ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಪಾತ್ರವನ್ನು ನೀವು ಜೀವಿಸಬೇಕು ಅಂತಂದರೆ ಯಾವ ಪಾತ್ರವನ್ನು ಜೀವಿಸೋಕೆ ಇಷ್ಟಪಡ್ತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಸೊ ನೀವು ಕೂಡ ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಹಾಗೆ ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಕೂಡ ಕೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಬ್ಬರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ನಮಸ್ತೆ ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಅಂತ. ನಮಸ್ತೆ ಗಿರೀಶ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆ ಅಂದ್ರೆ ಕಾಲ್ ಮಾಡ್ತೀವಿ. ಓಕೆ, ಏನು ಮಾಡ್ಕೊಂಡಿರೋ ಗಿರೀಶ್ ಅವರು? ವರ್ಕ್ ಮಾಡ್ಕೊಂತೀವಿ ಮೇಡಮ್. ಏನು ವರ್ಕ್ ಮಾಡ್ತಾ ಇದ್ದೀರಾ? ಐ ಆಮ್ ಎ ಡಯಾಲಿಸಿಸ್ ಟೆಕ್ನಿಷಿಯನ್. ಯಾವುದು? ಡಯಾಲಿಸಿಸ್ ಟೆಕ್ನಿಷಿಯನ್. ಡಯಾಲಿಸಿಸ್ ಟೆಕ್ನಿಷಿಯನ್. ಏನಿರುತ್ತೆ ನಿಮ್ಮ ವರ್ಕಲ್ಲಿ? ಹಾಂ ಮೇಡಮ್. ವರ್ಕ್ ನಿಮ್ದು ಏನಿರುತ್ತೆ? ಡಯಾಲಿಸಿಸ್ ಟೆಕ್ನಿಷಿಯನ್ ವರ್ಕ್ ಏನು ಪೇಷಂಟ್ಗಳು ಟ್ರೀಟ್ ಮಾಡೋದು. ಓಕೆ, ಸೊ ಯಾವ್ಯಾವ ರೀತಿ ನಿಮಗೆ ಕೇಸಸ್ಗಳು ಬರ್ತಿರುತ್ತೆ? ಆಲ್ ಟೈಪ್ ಬರ್ತದೆ ಮೇಡಮ್, ಎಲ್ಲ ಥರ ಕೇಸ್ಗಳು ಇರ್ತದೆ. ಓಕೆ, ಡಯಾಲಿಸಿಸ್ ಅಂದರೆ ನೀವು ಕಂಡು ಹಿಡಿತೀರಾ ಏನಿದೆ ಪ್ರಾಬ್ಲಮ್ ಅಂತ? ಏನು ಕಂಡಿಡಲ್ಲ ಮೇಡಮ್, ಕಿಡ್ನಿ ಫೇಲ್ ಆಗೋದು ಡಯಾಲಿಸಿಸ್ ಟೆಕ್ನಿಷಿಯನ್. ಓಕೆ, ಸೊ ಎಲ್ಲಿ ವರ್ಕ್ ಮಾಡೋದು ನೀವು? ದಾವಣಗೆರೆ. ಓಕೆ, ಹೇಳಿ, ಯಾರಿಗಾದ್ರು ಶುಭಾಶಯ ತಲುಪಿಸ್ಬೇಕಿತ್ತ ಇವತ್ತು? ಹಾಂ ಮೇಡಮ್. ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತ ಇವತ್ತು? ಯಾರಿಗಿಲ್ಲ ಮೇಡಮ್, ಹಂಗೆ ಕಾಲ್ ನೋಡ್ತಿದ್ದೀವಿ, ಪ್ರೋಗ್ರಾಮ್ ಕಾಲ್ ಮಾಡಿದ್ವಿ ಅಷ್ಟೇ. ಓಕೆ, ಇವತ್ತಿನ ವಿಷಯ ಬಂದು, ನೀವು ಯಾವುದಾದ್ರೂ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ ಅಲ್ಲ, ನೀವು ಯಾವ್ದಾದ್ರು ಫಿಲ್ಮ್ನ ಜೀವಿಸಬೇಕು ಅಂತಂದರೆ ಯಾವ ಫಿಲ್ಮ್ನಲ್ಲಿ ಜೀವಿಸೋಕೆ ಇಷ್ಟಪಡ್ತೀರಾ? ಯಾವ ಪಾತ್ರ ಆಗಿ? ಅರ್ಥ ಆಗಿಲ್ವಾ? ಹೇಳಿ. ಅರ್ಥ ಆಗಿಲ್ಲ. ಓಕೆ, ಸೊ ಒಂದು ಉದಾಹರಣೆ ಕೊಡೋದಾದರೆ, ಯಾವುದೋ ಒಂದು ಸಿನಿಮಾದಲ್ಲಿ ಆ ಹೀರೋ ಪಾತ್ರವನ್ನು ನೀವು ಜೀವಿಸಬೇಕು ಅಂತ ಅಂದರೆ, ಉದಾಹರಣೆ ಕೊಡೋದಾದ್ರೆ ಮಾಸ್ಟರ್ ಪೀಸ್ ಸಿನಿಮಾದಲ್ಲಿ ನೀವು ಹೀರೋ ಆಗಬೇಕು ಅಂತ. ಆ ಥರ ಏನಿಲ್ಲ ಮೇಡಮ್, ಆಸೆ ಏನಿಲ್ವಾ? ಆ ರೀತಿ ಆ ಫಿಲ್ಮ್ ನೋಡಿ ನಿಮ್ಗೆ ಅನ್ಸಿಲ್ವಾ ನಾನು ಈ ಕ್ಯಾರೆಕ್ಟರ್ ಆಗಬೇಕಿತ್ತು ಅಂತ? ಇಲ್ಲ, ನಮಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಇಷ್ಟ. ಓಕೆ, ವಾವ್. ಓಕೆ, ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಉಪೇಂದ್ರ ಅವರು? ಅವರಲ್ಲಿ ಇರೋಂಥ ಇವು ಇದಿದೆ ಅಲ್ಲ, ಆ ಕಾರಣಕ್ಕೋಸ್ಕರ ಇಷ್ಟ ಆಗ್ತಾರೆ. ಸೊ ಕಾನ್ಸೆಪ್ಟ್ನ ಯಾವ ರೀತಿ ತೋರಿಸ್ತಾರೆ ಅವರ ಫಿಲ್ಮ್ಗಳಲ್ಲಿ, ಅದು ನಿಮಗೆ ಇಷ್ಟ ಆಗುತ್ತೆ? ಕಾನ್ಸೆಪ್ಟ್ ಆಗ್ಲಿ, ಜನರಿಗೆ ಇದನ್ನು ತಿಳಿಸೋದಾಗ್ಲಿ. ಓಕೆ ಓಕೆ, ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗಿರೋದು ಅವ್ರದ್ದು? ಅವ್ರ ಸಿನಿಮಾಗಳು ಅವರೇ ಇಷ್ಟ ಅಂದ್ಮೇಲೆ ಅವ್ರ ಎಲ್ಲಾ ಸಿನಿಮಾಗಳು ಇಷ್ಟನೇ ನಮಗೆ. ಓಕೆ, ಸೂಪರ್. ಸರ್, ಥ್ಯಾಂಕ್ ಯು ಸೊ ಮಚ್. ಹೇಳಿ, ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ನಮಗೆ ಏನಿಲ್ಲ ಮೇಡಮ್, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಅಷ್ಟೇ ಬಯಸ್ತೇವೆ. ಓಕೆ, ಬಟ್ ಜನರು ಅರ್ಥ ಮಾಡ್ಕೋಬೇಕಷ್ಟೇ. ಓಕೆ, ಯಾವ ಥರ ಹೇಳ್ತಾ ಇದ್ದೀರಾ? ಯಾವ ಥರ ಅಂತಂದ್ರೆ ಕರಪ್ಷನ್ ಎಲ್ಲ ಹೋಗ್ಬೇಕು, ಒಳ್ಳೆ ರಾಜಕೀಯ ಬರ್ಬೋದು. ಓಕೆ, ರಾಜಕೀಯ ಹೋಗಿ ಪ್ರಜಾಪ್ತಿಯ ಬರ್ಬೋದು. ಓಕೆ ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಜೈ ಶ್ರೀರಾಮ್. ಥ್ಯಾಂಕ್ ಯು, ಬೈ. ಎಸ್, ಅವರು ಕೂಡ ಉಪೇಂದ್ರ ಅವರು ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು. ಸೊ ಉಪೇಂದ್ರ ಅವರ ವ್ಯೂಸ್ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಬಗ್ಗೆ ಇವತ್ತು ಮಾತಾಡ್ಬೋದು, ಇವತ್ತು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ. ಹಾಗೆ ನಾನು ಇನ್ನೊಂದು ಪ್ರಶ್ನೆ ಇದೆ ಅಂತ ಕೇಳಿದೆ. ಸೊ ಅದು ಏನಪ್ಪ ಪ್ರಶ್ನೆ ಅಂತಂದರೆ, ಸಾಕಷ್ಟು ಬಾರಿ ಸೀರಿಯಲ್ಗಳನ್ನು ನೋಡ್ತಾ ಇರ್ತೀವಿ. ಸೊ ಯಾರೊಬ್ಬರು ಹೀರೋ ನಮಗೆ ತುಂಬ ಇಷ್ಟ ಆಗಿರ್ತಾರೆ. ಎಸ್ಪೆಷಲಿ ನಾನು ಕೇಳಿರೋ ಥರ ಅಗ್ನಿಸಾಕ್ಷಿ ಹೀರೋ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಮತ್ತೆ ಯಾರಾದ್ರೂ ನಿಮಗೆ ಸೀರಿಯಲ್ ಹೀರೋಸ್ಗಳು ಇಷ್ಟ ಆಗ್ತಾರಾ? ಸೊ ಆ ಹೀರೋಗಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ಯಾ? ಅಂದ್ರೆ ಯಾವ್ದಾದ್ರು ಸೀರಿಯಲ್ ನೋಡ್ತಾ ಸೊ ಇವ್ರು ಹೀರೋ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಯಾರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಗೆ ಯಾರಾದ್ರೂ ಅನ್ಸಿದ್ಯಾ? ಕೇವಲ ಹೀರೋ ಅಂತಲ್ಲ, ಯಾವ್ದಾದ್ರು ಫೀಮೇಲ್ ಕ್ಯಾರೆಕ್ಟರ್ನ ನೋಡಿ ಕೂಡ ಇವರು ಹೀರೋಯಿನ್ ಆಗಿದ್ರೆ ಚೆನ್ನಾಗಿತ್ತು ಅಂತ ಯಾರಾದ್ರೂ ನೋಡಿ ನಿಮ್ಗೆ ಅನ್ಸಿದ್ಯಾ? ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಅದ್ರ ಜೊತೆಗೆ ಇವತ್ತು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೊ ಕಾಟೇರ ಮೂವಿ ಯಾರೆಲ್ಲ ನೋಡ್ಕೊಂಡು ಬಂದ್ರಿ, ನಿಮಗೆಲ್ಲ ಹೇಗೆ ಅನಿಸ್ತು, ಸಿನಿಮಾದಲ್ಲಿ ಯಾವ ಕಾನ್ಸೆಪ್ಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಇವತ್ತು ಕಂಪ್ಲೀಟ್ ಆಗಿ ಮೂವೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ಆಕ್ಟರ್ ಬಗ್ಗೆ
ಮಾತಾಡ್ಬೋದು, ನಿಮ್ಮ ಫೇವ್ರೆಟ್ ಸಿಂಗರ್ ಬಗ್ಗೆ ಮಾತಾಡ್ಬೋದು, ನಿಮ್ಮ ಫೇವ್ರೆಟ್ ಹೀರೋಯಿನ್ ಬಗ್ಗೆ ಮಾತಾಡ್ಬೋದು, ಯಾವ್ದಾದ್ರು ಒಂದು ಫೇವ್ರೆಟ್ ಮೂವಿ ಇತ್ತು ಅಂದರೆ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಹಾಗೆ ನಾನೊಂದು ಪ್ರಶ್ನೆಯನ್ನು ಕೇಳಿದೆ. ಸೊ ಏನಪ್ಪ ಪ್ರಶ್ನೆ ಅಂತಂದರೆ, ನೀವು ಒಂದು ಮೂವಿ ಕ್ಯಾರೆಕ್ಟರ್ ಆಗಿ ಜೀವಿಸಬೇಕು ಅಂದರೆ ಅದನ್ನು ಯಾವ ಒಂದು ಫಿಲ್ಮಲ್ಲಿ ನೀವು ಇರೋಕ್ಕೆ ಇಷ್ಟಪಡ್ತೀರಾ? ಸೊ ಯಾವ ಒಂದು ಮೂವಿಯಲ್ಲಿ ನೀವು ಹೀರೋ ಅಥವಾ ಹೀರೋಯಿನ್ ಆಗಕ್ಕೆ ಇಷ್ಟಪಡ್ತೀರಾ? ಯಾರೋ ಒಂದು ಕ್ಯಾರೆಕ್ಟರಲ್ಲಿ ನೀವು ಬದುಕಬೇಕು ಅಂದರೆ ಯಾವ ಕ್ಯಾರೆಕ್ಟರ್ನ ಆ ಥರ ಬದುಕಕ್ಕೆ ಇಷ್ಟಪಡ್ತೀರಾ ಅನ್ನೋಂಥದ್ದು ನನ್ನ ಪ್ರಶ್ನೆ. ಸ್ವಲ್ಪ ಟ್ವಿಸ್ಟೆಡ್ ಆಗಿದೆ. ಸೊ ಆದರೂ ಕೂಡ ಕೆಲವೊಂದು ಕಲ್ಪನೆಗಳಿಗೆ ಒಂದು ಸವಾಲು ಹಾಕಿದಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ಸೊ ನಮಗೆ ರೀತಿ ಎಲ್ಲ ಕೆಲವೊಂದ್ಸಲ ಪ್ರಶ್ನೆ ಬರೋದಿಲ್ಲ, ಆದರೂ ಕೂಡ ಈ ಥರದ ಪ್ರಶ್ನೆಯನ್ನು ಕೇಳಿದಾಗ ಬ್ರೈನ್ ಸ್ಟ್ರಾಮಿಂಗ್ ಅಂತ ಕರೀತಾರೆ. ಅಂದರೆ ಇದಕ್ಕೆ ನಮಗೆ ಒಂದು ಮೆದುಳಿಗೆ ಕೆಲಸ ಕೊಟ್ಟಂಗೆ, ಹೌದು ಯಾವ ಮೂವಿಯಲ್ಲಿ ನಾನಿದ್ರೆ ಚೆನ್ನಾಗಿರುತ್ತೆ, ಸೊ ಯಾವ ಮೂವಿಯಲ್ಲಿ ನಾನು ಹೋದರೆ ಈ ಪಾತ್ರ ನನಗೆ ಸೂಟಬಲ್ ಆಗುತ್ತೆ ಅಥವಾ ನಾನು ಇಷ್ಟು ಚೆನ್ನಾಗಿರುತ್ತೆ ಈ ಪಾತ್ರದಲ್ಲಿ ನಾನು ನಟಿಸಿದ್ರೆ ಅಂತ ನಿಮ್ಗೆ ಅನ್ಸೋವಂಥ ಪಾತ್ರದ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಅದರ ಜೊತೆಗೆ ನಿಮ್ಮ ಬಳಿ ಯಾವ್ದಾದ್ರು ಹಾಡುಗಳಿತ್ತು ಅಂತಂದರೆ, ಯಾವ್ದಾದ್ರು ಮೂವಿ ಸೀನ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ದು, ಜೊತೆಗೆ ಡೈಲಾಗ್ಸ್ಗಳನ್ನು ಹೇಳ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಡೈಲಾಗ್ಸ್ಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಕತೆಗಳಾಗಿರ್ಬೋದು, ಖಂಡಿತವಾಗ್ಲೂ ನಮ್ಮ ಜೊತೆಗೆ ಹಂಚ್ಕೋಬೋದು. ಮತ್ತೇನಾದ್ರು ನಿಮ್ಮ ಹತ್ರ ಸ್ಪೆಷಲ್ ಟ್ಯಾಲೆಂಟ್ಗಳಿತ್ತು ಅಂದರೆ ಅದನ್ನು ಕೂಡ ಖಂಡಿತವಾಗ್ಲೂ ಹಂಚ್ಕೋಬೋದು. ಅದರ ಜೊತೆಗೆ ಇವತ್ತು ಮಾತಾಡ್ತಾ ಇದ್ದೀವಿ ಮೂವೀಸ್ಗಳ ಬಗ್ಗೆ. ಸೊ ನಿಮ್ಮ ಫೇವ್ರೆಟ್ ಮೂವಿ ಯಾವುದು? ಸೊ ಯಾವ ಸಿನಿಮಾನ ತುಂಬ ಇಷ್ಟಪಟ್ಟು ನೋಡ್ತೀರಾ, ತಿರ್ಗಾಮರ್ಗ ನೋಡ್ತಾ ಇರ್ತೀರಾ, ರಿಪೀಟೆಡ್ಲಿ ನೋಡ್ತಾ ಇರ್ತೀರಾ, ನಿಮಗೆ ಅಷ್ಟು ಫೇವ್ರೆಟ್ ಸಿನಿಮಾ ಇರುತ್ತೆ. ಸೊ ಆ ಸಿನಿಮಾದ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಯಾರಾದರೂ ಸ್ಪೆಸಿಫಿಕಲಿ ಫೇವ್ರೆಟ್ ಹೀರೋ ಅಂತ ನಿಮಗೆ ಇದ್ರು ಅಂತಂದರೆ ಸೊ ಅವ್ರ ಬಗ್ಗೆ ಕೂಡ ಮಾತಾಡ್ಬೋದು. ಸೊ ಆ ಪಾತ್ರಗಳ ಬಗ್ಗೆ ಕೂಡ ಮಾತಾಡ್ಬೋದು. ಅದೊಂದು ಪಾತ್ರ ನಿಮಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಪಾತ್ರದಲ್ಲಿ ಅವ್ರು ಆ್ಯಕ್ಟ್ ಮಾಡಿರೋ ರೀತಿ ಆಗಿರ್ಬೋದು, ಆ ಪಾತ್ರಕ್ಕೆ ಇರುವಂಥ ಬೆಲೆ ಆಗಿರ್ಬೋದು, ಆ ಪಾತ್ರದಲ್ಲಿ ಇರುವಂಥ ಗತ್ತಾಗಿರ್ಬೋದು, ನಮಗೆ ತುಂಬ ಇಷ್ಟ ಆಗಿರುತ್ತೆ. ಸೊ ಆ ರೀತಿ ಅದರ ಪಾತ್ರಗಳು ನಿಮಗೆ ಇಷ್ಟ ಆಯಿತು ಅಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಟೋಟಲ್ ಆಗಿ ಇವತ್ತು ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ ಖಂಡಿತವಾಗ್ಲೂ ಹಂಚ್ಕೋಬೋದು. ಎಸ್ ಕಾರ್ಯಕ್ರಮದ ಇನ್ನೊಬ್ರು ಕಾಲ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ ಮಂಜುಳಾ ಅವರೇ. ಹಾ ಮೇಡಮ್. ನಮಸ್ತೆ, ಕರೆಕ್ಟಾಗಿ ಕಂಡು ಹಿಡಿದ್ನಾ? ಹಾ ಕರೆಕ್ಟ್ ಆಗಿ. ಓಕೆ, ಹೇಳಿ, ಹೇಗಿದ್ದೀರಾ? ಹಾ ಮೇಡಮ್. ಹೇಗಿದ್ದೀರಾ ಮಂಜುಳಾ ಅವರೇ? ಚೆನ್ನಾಗಿದೆ ಮೇಡಮ್. ಇದನ್ನ ವಿಷಯ ಗೊತ್ತಾಯ್ತಾ ನಿಮಗೆ? ಹಾ ಗೊತ್ತಾಯ್ತು. ಎಸ್, ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ಮೊದಲನೇ ಪ್ರಶ್ನೆ, ಸೊ ನೀವು ಒಂದು ಪಾತ್ರವನ್ನಾಗಿ ಜೀವಿಸಬೇಕು ಅಂದ್ರೆ ಸಿನಿಮಾದಲ್ಲಿ ಯಾವ ಪಾತ್ರವನ್ನ ಬದುಕೋಕೆ ಇಷ್ಟಪಡ್ತೀರಾ? ಅಂದ್ರೆ ನನಗೆ ಚಂದ್ರಮುಖಿ ಪ್ರಾಣಸಖಿನಲ್ಲಿ ಪ್ರೇಮನ್ ಕ್ಯಾರೆಕ್ಟರ್ ಇಷ್ಟ ಮೇಡಮ್. ಅದು ಓಕೆ, ಸೊ ಯಾಕೆ ಇಷ್ಟ ಆಗುತ್ತೆ ಆ ಪಾತ್ರ ನಿಮಗೆ? ಯಾಕೆ ಅಂದ್ರೆ ಅವಳು ಅದರಲ್ಲಿ ಅವು ಎಲ್ಲ ಲವ್ ಸ್ಟೋರಿಗಳಲ್ಲೂ ಕೂಡ ಈಗ ಹೀರೋ ಯಾರನ್ನ ಇಷ್ಟಪಟ್ಟಿರೋದನ್ನ ಅವ್ರ ಜೊತೆ ಮದುವೆ ಆಗುತ್ತೆ. ಓಕೆ, ಕೊನೆಗೆ ಅವಳು ಅವಳ ಕ್ಯಾರೆಕ್ಟರ್ ತುಂಬಾ ಅದರಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ತುಂಬಾ ಟ್ವಿಸ್ಟ್ ಇದೆ. ಅದು ಫಿಲಂ ನೋಡಿದ್ರೆ ರಮೇಶ್ ಪ್ರೇಮನ್ ಇಷ್ಟಪಟ್ಟಿರ್ತಾನ, ಪ್ರೇಮನ್ನೇ ರಮೇಶ್ನ ಮದ್ವೆ ಆಗ್ತಾನೆ ಅಂತಾನೆ ಅನ್ಸ್ತಾ ಇರುತ್ತೆ ಕೊನೆವರೆಗೆ ಅದು. ಆದ್ರೆ ಅವಳು ಅವಳು ಅವನನ್ನೇ ಲವ್ ಮಾಡಿರೋದಿಲ್ಲ. ಆದ್ರೂ ಕೂಡ ಮದ್ವೆಗೆ ಅವನ್ ರಮೇಶ್ ಕೊನೆಗೆ ಪ್ರೇಮನ್ನ ಇಷ್ಟಪಟ್ಟಿರ್ತಾನೆ. ಅದು ಟ್ರಯಾಂಗಲ್ ಲವ್ ಸ್ಟೋರಿ ಮೇಡಮ್. ಅದು ರಮೇಶ್ ಪ್ರೇಮನ್ ಇಷ್ಟಪಟ್ಟಿರ್ತಾನೆ, ಆದ್ರೆ ಪ್ರೇಮನಿಗೆ ಗೊತ್ತಿರಲ್ಲ. ಪ್ರೇಮನಿಗೆ ಗೊತ್ತಿಲ್ದಂಗೆ ಇವಳು ಪ್ರೇಮನ್ ತಂಗಿ ಕ್ಯಾರೆಕ್ಟರ್ ಭಾವನಾ. ಅವಳು ಅವನಿಗೆ ಅವ್ನ್ ಲೆಟರ್ ಬರೆದಿರ್ತಾನೆ. ಇವಳು ಅವಳ ಹೆಸರಿನ ಪ್ರೇಮನ ಹೆಸರಿನಲ್ಲಿ ರಿಪ್ಲೈ ಮಾಡ್ತಿರ್ತಾಳೆ. ಅದಕ್ಕೆ ಅವನು ಪ್ರೇಮನೇ ರಿಪ್ಲೈ ಮಾಡ್ತಾಳೆ ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಕೊನೆಗೆ ಗೊತ್ತಾದಾಗ ಲಾಸ್ಟ್ ಮೂಮೆಂಟ್ ನಲ್ಲಿ ನಾನು ಪ್ರೇಮನ್ನೇ ಇಷ್ಟಪಟ್ಟಿರೋದು ಅಂತಂದು ಹೇಳೋದಿಕ್ಕೆ ಅವ್ರ ಮನೆಯಲ್ಲೆಲ್ಲ ಸೇರಿ ಕೊನೆ ಪ್ರೇಮನ್ನ ರಮೇಶನ್ ಜೊತೆಗೆ ಮದುವೆ ಮಾಡಕ್ ಒಪ್ಪಿಸ್ತಾರೆ. ಅವಾಗ ಪ್ರೇಮ ಏನು ಇಷ್ಟಪಟ್ಟಿರೋದಿಲ್ಲ ರಮೇಶನ್ನ, ಆದ್ರೂ ಒಪ್ಕೊಂಡಿರ್ತಾಳೆ ಮದುವೆಗೆ. ಆಮೇಲಿಂದ ಲಾಸ್ಟಿಗೆ ಅವನು ನನ್ನ ಭಾವನೆಗಳಿಗೆಲ್ಲ ಸ್ಪಂದಿಸಿದವಳು ನಿನ್ ತಂಗಿ ಅಂತಂದ್ ಹೇಳ್ಬಿಟ್ಟು ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಅಂದಾಗ ಅವಳು ಸರಿ ಅಂತಂದೇಳಿ ಒಪ್ಕೊಂತಾಳೆ. ಆದ್ರೆ ಅವಳದು ಆ ಕ್ಯಾರೆಕ್ಟರ್ ಚೆನ್ನಾಗಿದೆ ಮೇಡಮ್. ಅದು ಸಿಂಗರ್ ಆಗಿರ್ತಾಳೆ ಅವಳು. ಅವ್ರ ರೋಲ್ ಚೆನ್ನಾಗಿದೆ ಒಂದ್ ರೀತಿ, ಅದಕ್ಕೋಸ್ಕರ ಇಷ್ಟ. ವಾವ್, ಸೂಪರ್. ಸೊ ನಿಮಗೆ ಆ ಒಂದು ರೋಲ್ ನಿಮಗೆ ತುಂಬಾ ಇಷ್ಟ ಆಯ್ತು ಪ್ರೇಮ ಅವ್ರದ್ದು? ಹಾ ಮೇಡಮ್. ಓಕೆ, ಸೂಪರ್. ಸೊ ಇನ್ನೊಂದು ಪ್ರಶ್ನೆ ನಾನು ಕೇಳಿದೆ, ಏನಪ್ಪಾ ಅಂತಂದ್ರೆ, ಸೊ ಈ ಸೀರಿಯಲ್ಗಳಲ್ಲಿ ನೋಡ್ತಾ ಯಾರೋ ಒಬ್ರು ಹೀರೋ ಇಷ್ಟ ಆಗಿರುತ್ತೆ ಅಥವಾ ಹೀರೋಯಿನ್ ಇಷ್ಟ ಆಗಿರ್ತಾರೆ, ಇವ್ರು ಸಿನಿಮಾದಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿರುತ್ತೆ. ಸೊ ನಿಮ್ಗೆ ಆ ರೀತಿ ಆದ್ರೂ ಅನ್ಸಿದಾರ ಕ್ಯಾರೆಕ್ಟರ್? ಅಂದ್ರೆ ಇದು ಚಂದು ಇದ್ನಲ್ಲ ಮೇಡಮ್, ಲಕ್ಷ್ಮೀವರಮದಲ್ಲಿ ಮುಂಚೆ ಚಂದು ಇದ್ನಲ್ಲ, ಅವನು ಹೀರೋ ಆಗಿ ಬಂದ್ರೆ ಹೀರೋ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿತ್ತು. ಅವನು ಹೀರೋ ಆದ್ನಲ್ಲ ಮೇಡಮ್. ಅವನು ಚಂದು ಮತ್ತೆ ಚಿನ್ನು ಅಷ್ಟೇ ಫೇರ್ ಇದ್ಲು. ಚಂದು ಚಿನ್ನು ಅವ್ರಿಬ್ರು ಹೀರೋಯಿನ್ಗಳು ಆದ್ರು. ಅವ್ರು ನಾ ಅನ್ಕೊಂತ ಇದ್ದೆ ಅವ್ರಿಬ್ರು ಹೀರೋಯಿನ್ಗಳು ಆದ್ರೆ ಚೆನ್ನಾಗೆ ಅಂತ ಹೇಳಿ. ಓಕೆ, ಸೂಪರ್. ಸೊ ಅದ್ರ ಕತೆ ಇದೆಯಾ ಇವತ್ತು ನಿಮ್ ಕಡೆಯಿಂದ?
ಕತೆ ಅದು ಬಬ್ರು ವಾಹನದ ಒಂದು ಡೈಲಾಗ್ ಹೇಳ್ತೀನಿ ಮೇಡಮ್, ಅದು ಫೇಮಸ್ ಡೈಲಾಗ್ ಇದೆಯಲ್ಲ, ಯಾರು ತಿಳಿಯಾರು ನಿನ್ನ ಭುಜಬಲದ ಪರಾಕ್ರಮ. ವಾ ಖಂಡಿತ ಹೇಳಿ. ಹೇಳಿದ್ನ ಯಾವಾಗ್ಲಾದ್ರು? ಇಲ್ಲ ನನ್ನ ಹತ್ರ ಯಾವಾಗ ಹೇಳಿಲ್ಲ ನೀವು. ಹೇಳಿಲ್ಲ ಅಲ್ವಾ? ಹಾ ಹೇಳಿ. ಅದು ಅದು ಯುದ್ಧ ಭೂಮಿನಲ್ಲಿ ಅದು ತುಂಬಾ ಫೇಮಸ್ ಡೈಲಾಗ್ ಅಲ್ಲ ಅದು. ಬಬ್ರು ವಾಹನನಿಗೂ ಅರ್ಜುನನಿಗೂ ನಡೀತಕ್ಕಂತ ಡೈಲಾಗ್ ಅದು. ಹೌದು. ಅವಾಗ ಬಬ್ರು ವಾಹನ ಹೇಳೋದು ಫಸ್ಟಿಗೆನೆ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ, ಹಗಲಿರುಳು ತಲೆ ಕಾಯ್ದು ನೆರಳಂತೆ ಕಾಪಾಡಿ ಜಯವ ತಂದಿದ್ದ ಆಯದ ನಂದನ. ಇದು ಬಬ್ರು ವಾಹನ ಡೈಲಾಗು. ನೆಕ್ಸ್ಟ್ ಅರ್ಜುನ ಹೇಳ್ತಾನೆ, ಅಸಹಾಯ ಶೂರ ನ ಅಕ್ಷೀಣ ಬಲನೋ, ಅರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ, ವ್ಯಾಘ್ರ ನಿವನೋ ಉಗ್ರ ಪ್ರತಾಪಿ. ಓಹೋ ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಎಳೆವಾಗ ಎಲ್ಲಿ ಅಡಗಿತ್ತು ಆ ನಿನ್ನ ಶೌರ್ಯ, ಚಕ್ರವ್ಯೂಹದಿ ಚಲದಿ ಸೇರಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು, ನೂಪುರಂಗಳ ಕಟ್ಟಿ ನಟಿಸಿ ತಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು, ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯ ನಿನಗೆಲ್ಲೋ, ಪಡ ಶಿಖಂಡಿ ಎಂದಡಿಗಡಿಗೆ ಕಾಡದಿರಲೋ ಮೂರ್ಖ, ಅದೋ ನೋಡು ಆರ್ಭಟಿಸಿ ಬರುತ್ತಿಹುದು ಹಂತಕನ ಆಹ್ವಾನ, ಹಂತಕರಿಗೆ ಅಂತಕನು ಈ ಬಬ್ರು ವಾಹನ, ಕದನದೋಳ್ ಕಲಿಪಾರ್ತನಂ ಕೆಣಕಿ ಉಳಿದವರುಂಟೆ, ದಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ, ಹೂಡು ಬಾಣಗಳ ಮಾಡುವೆ ಮಾನಭಂಗ. ಸೂಪರ್. ಸೊ ಇಷ್ಟೊಂದು ಡೈಲಾಗ್ನ ನೆನ್ಪಿಟ್ಕೊಂಡು ಹೇಳಿದ್ರ. ಅವಾಗೆಲ್ಲ ಸ್ವಲ್ಪ ತುಂಬಾ ಕ್ರೇಜ್ ಇತ್ತಲ್ವಾ ಈ ಡೈಲಾಗ್ನ ಕಲಿಯೋದು ಅಂತ ಅಂದ್ರೆ ಒಂಥರ ಕ್ರೇಜ್ ಆಗಿತ್ತು. ಅವಾಗ ಇವತ್ತು ಎವರ್ ಗ್ರೀನ್ ಮೇಡಮ್, ಇದು ಯಾವಾಗ್ಲೂ ಫೇಮಸ್ ಇದೆ ಬಬ್ರು ವಾಹನ ಫಿಲಮ್ ಇಂದು. ಹೌದು, ಎವರ್ ಗ್ರೀನ್ ಡೈಲಾಗ್ ಇದು. ಎವರ್ ಗ್ರೀನ್ ಡೈಲಾಗ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಶುಭಾಶಯ ಇಲ್ಲ ಮೇಡಮ್, ಈಗ ಸದ್ಯದಲ್ಲಿ ಯಾರ್ದು ಬರ್ಡೇ ಆನಿವರ್ಸರಿ ಇಲ್ಲ. ಓಕೆ, ಸೊ ನಿಮಗೆ ಶುಭ ಸಂಜೆ ಮಂಜುಳಾ ಅವರೇ. ನಿಮಗೂ ಕೂಡ ಶುಭ ಸಂಜೆ. ನಮ್ಮೂರಲ್ಲಿ ಹಬ್ಬ ಇದೆ, ಬನ್ರಿ ಮೇಡಮ್. ಸೋಮವಾರ ಮಂಗಳವಾರ ಹಬ್ಬ ಇದೆ. ಎಲ್ಲಿಗೆ ಬರಬೇಕು? ಅಡ್ರೆಸ್ ಹೇಳಿ. ಕಾಶಿಪುರದಲ್ಲಿ ಸಾದರಳ್ಳಿ ಅವ್ರ ಮನೆ, ಸಾದರಳ್ಳಿ ಮಂಜಣ್ಣನ ಮನೆ ಅಂದ್ರೆ ಓಕೆ, ಖಂಡಿತವಾಗ್ಲು. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಕರೆ ಮಾಡ್ತೀರಿ ಹೇಳಿ. ದಾವಣಗೆರೆಯಿಂದ ಬಸ್ಗಳಿದೆ, KSRTC. ಓಕೆ, ಖಂಡಿತವಾಗ್ಲು. ಥ್ಯಾಂಕ್ ಯು ಮಂಜುಳಾ ಅವರೇ. ಥ್ಯಾಂಕ್ ಯು, ಬಾಯ್. ಮೇಡಮ್, ಥ್ಯಾಂಕ್ ಯು. ಎಸ್, ತುಂಬ ಒಳ್ಳೆ ಡೈಲಾಗನ್ನು ಅವರು ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಸೊ ಅವಾಗೆಲ್ಲ ತುಂಬ ಫೇಮಸ್ ಆದಂಥ ಡೈಲಾಗು. ಸೊ ಎವರ್ ಗ್ರೀನ್ ಡೈಲಾಗ್ ಅಂತ ಅಂದರೆ ಬಬ್ರು ವಾಹನ ಡೈಲಾಗ್ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಏನಾದ್ರು ಡೈಲಾಗ್ಗಳು ಗೊತ್ತಿದ್ರು ಅದನ್ನು ಕೂಡ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಇವತ್ತು ಮೂವೀಸ್ ಬಗ್ಗೆ ಮಾತಾಡ್ತಿದ್ದೀವಿ, ಸೊ ನೀವು ಕೂಡ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. TV ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಗಿರೀಶ್ ಅಂತ ಮೇಡಮ್. ಗಿರೀಶ್ ಅಂತ. ಗಿರೀಶ್. ಹಲೋ. ಗಿರೀಶ್. ಓಕೆ, ನಮಸ್ತೆ ಗಿರೀಶ್ ಅವರೇ. ಏನು ಮಾಡ್ಕೊಂಡಿರೋದು ನೀವು? ನಾವು ಇಲ್ಲೇ ಹೋಟ್ಲ್ ಕೆಲಸ ಮಾಡ್ತೀವಿ ಮೇಡಮ್. ಚಿತ್ರದುರ್ಗ ಡಿಸ್ಟಿಕ್, ಹೊಳಲ್ಕೆರೆ ತಾಲೂಕು, ರಾಮಗಿರಿ. ಹೋಟೆಲ್ ಮಾಡ್ತೀರಾ? ಹೋಟೆಲ್ ಇದೆ ನಿಮ್ದು? ಮೇಡಮ್, ಹೋಟೆಲ್ ಇದೆಯಾ ನಿಮ್ದು? ರಾಮಗಿರಿ ಮೇಡಮ್. ಓಕೆ, ಯಾಕೆ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇಲ್ಲ ಮೇಡಮ್, ಯಾರಿಗೆ ಏನು ಶುಭಾಶಯ ಹೇಳಂಗಿಲ್ಲ. ಇದನ್ನ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಮೇಡಮ್, ಗೊತ್ತಿಲ್ಲ. ಸೊ ಇವತ್ತು ಸಿನಿಮಾಗಳ ಬಗ್ಗೆ ಮಾತಾಡ್ತಿದೀವಿ. ಸೊ ಒಂದು ಪ್ರಶ್ನೆ ಇದೆ. ಸೊ ಏನಪ್ಪಾ ಅಂತಂದ್ರೆ, ನೀವು ಯಾವ್ದಾರ ಒಂದು ಪಾತ್ರವನ್ನ ನೀವು ಜೀವಿಸ್ಬೇಕು ಅಂತಂದ್ರೆ ಯಾವ ಪಾತ್ರದನ್ನ ಜೀವಿಸಕ್ ಇಷ್ಟಪಡ್ತೀರಾ? ಮೇಡಮ್,
ರಾಜ್ಕುಮಾರ್. ಯಾವ ಪಾತ್ರ, ಯಾವ ಸಿನಿಮಾದಲ್ಲಿ? ಬಬ್ರುವಾಹನ. ಬಬ್ರುವಾಹನ ಸಿನಿಮಾದಲ್ಲಿ ನೀವು ರಾಜ್ಕುಮಾರ್ ಆಗ್ಬೇಕಂತ ಇಷ್ಟಪಡ್ತೀರಾ? ಬಬ್ರುವಾಹನನ ಅರ್ಜುನನ? ಕರೆ ಡಿಸ್ಕನೆಕ್ಟ್ ಆಗಿದೆ, ನೆಟ್ವರ್ಕ್ ಇಶ್ಯೂ ತುಂಬ ಆಯಿತು, ಜೊತೆಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ತುಂಬಾ ಕೇಳಿಸ್ತಾ ಇತ್ತು. ಸೊ ಆ ರೀತಿ ನೀವು ಕರೆ ಮಾಡಿದಾಗ ಆಗೋದು ಬೇಡ, ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಹಿಂದ್ಗಡೆ ಎಲ್ಲ ವಾಯ್ಸ್ ಕೇಳಿಸ್ತಾ ಇರುತ್ತೆ, ಎರಡೆರಡು ಸಲ ಕೇಳಿಸ್ತಾ ಇರುತ್ತೆ. ಸೊ ಹಾಗಾದರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ಆ ರೀತಿ ಎಲ್ಲ ಆಗೋದು ಬೇಡ. ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಿಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚನ್ನಗಿರಿ ತಾಲೂಕು. ಓಕೆ, ಏನು ಮಾಡ್ಕೊಂಡಿರೋದು ನೀವು? ಮನೆ ಕೆಲಸ ಮೇಡಮ್. ಓಕೆ, ಇದನ್ನ ವಿಷಯ ಏನು ಅಂತ ಗೊತ್ತಾಯ್ತಾ? ಅದೇ ಹೀರೋ, ಅದ ಯಾವ ಹೀರೋ, ಯಾವ ಪಾತ್ರವನ್ನ ನೀವು ಆಕ್ಟ್ ಮಾಡಕ್ ಇಷ್ಟಪಡ್ತೀರಾ, ನೀವು ಜೀವಿಸಕ್ ಇಷ್ಟಪಡ್ತೀರಾ ಅಂತ? ಓಕೆ, ನಿಮ್ಗೆ ಆ ರೀತಿ ಯಾವ್ದಾದ್ರು ಪಾತ್ರ ತುಂಬಾ ಇಷ್ಟ ಆಗಿದೆಯಾ, ನೀವು ಅದೇ ರೀತಿ ಆಗ್ಬೇಕು ಅನ್ನೋಂಥದ್ದು? ಶಿವಣ್ಣ ತವರಿನ ಸಿರಿ. ಯಾವುದು? ಶಿವಣ್ಣ ತವರಿನ ಸಿರಿ, ಸುರೇಶ್ ಕುಮಾರ್. ವಾವ್, ಸೂಪರ್. ಯಾಕೆ ಆ ಪಾತ್ರ? ತಂಗಿರಂದ್ರೆ ಇಷ್ಟ. ತಂಗಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ. ಅವ್ರ ಹೆಸರು ನಿಮ್ಮ ತಂಗಿಯವ್ರದ್ದು? ಆ ಪಾತ್ರನ ನಾನು ಇಷ್ಟಪಡ್ತೀನಿ ಮೇಡಮ್. ಓಕೆ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇವತ್ತಿನ ಶುಭಾಶಯ ಯಾರಿಗೂ ತಿಳಿಸುವಂಥದ್ದಿಲ್ಲ. ಎಸ್, ನಿಮಗೆ ಶುಭ ಸಂಜೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಸೊ ಅವರು ಕೂಡ ತವರಿನ ಸಿರಿ ಪಾತ್ರವನ್ನು ಅಭಿನಯಿಸಬೇಕು ಅಂತ ಹೇಳ್ತಾ ಇದ್ರು. ಸೊ ತಂಗಿಯ ಒಂದು ಪಾತ್ರವನ್ನು ಅವರಿಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವರು ಹೇಳ್ತಾ ಇದ್ರು, ಸೊ ತಂಗಿ ಜೊತೆ ಇರುವಂಥ ಆ ಪಾತ್ರವನ್ನು ನಾನು ಜೀವಿಸಬೇಕು ಅಂತ. ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ಪಾತ್ರದ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕುಮಾರ್ ಅಂತ. ನಮಸ್ತೆ ಅರುಣ್ ಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ಚನ್ನಗಿರಿ. ಏನು ಮಾಡ್ಕೊಂಡಿದ್ದೀರಾ? ಮೇಡಮ್, ನಾವು ಕೆಲಸ ಮಾಡ್ತಿದ್ದೀವಿ ಮೇಡಮ್. ಏನು ಕೆಲಸ ಮಾಡ್ತಾ ಇದ್ದೀರಾ? ಅಡಿಕೆ ಕೆಲಸ ಮಾಡ್ತಿದ್ದೀವಿ ಮೇಡಮ್. ವಾವ್, ಸೂಪರ್. ಹಾ ಮೇಡಮ್. ಓಕೆ, ಇದ್ರ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮಗೆ? ಮೇಡಮ್, ಟಾಪಿಕ್ ನೋಡಿಲ್ಲ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ಯಾವುದಾದ್ರೂ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಪಾತ್ರವಾಗಿ ನೀವು ನಟಿಸ್ಬೇಕು ಅಂದ್ರೆ ಯಾವ ಪಾತ್ರ ಹಾಗೆ ನಟಿಸಕ್ ಇಷ್ಟಪಡ್ತೀರಾ? ಮೇಡಮ್, KGF ಅಲ್ಲಿ ಯಶ್ ಅವರು ಬಂದು ಕೊಡಿತಾರ ಮೇಡಮ್, ಗೊತ್ತಲ್ಲ? ಓಕೆ, ಹಾ. ಅದು ಮೇಡಮ್. ಸೊ ಯಶ್ ಅವರ ಆಗ್ಬೇಕು ಅಂತನಾ? ಯಶ್ ಅವರ ಪಾತ್ರವನ್ನ ಮಾಡ್ಬೇಕು ಅಂತನಾ KGF ಅಲ್ಲಿ? ಹಾ ಹಾ ಮೇಡಮ್. ವಾವ್, ಸೂಪರ್. ತುಂಬಾ ದೊಡ್ಡ ಗೋಲ್ ಇದೆ ನಿಮ್ದು. ಹಾ ಮೇಡಮ್. ಓಕೆ, ಸೊ ಯಾಕೆ ಆ ಪಾತ್ರ ನಿಮಗೆ ತುಂಬಾ ಇಷ್ಟ ಆಗಿರೋಂಥದ್ದು? ತುಂಬಾ ಹರರ್ ಆಗಿದೆ ಮೇಡಮ್ ಅದು ಪಾತ್ರ. ಓಕೆ. ಹಾ. ಓಕೆ, ಸೂಪರ್. ಸೊ KGF 1 ಅಲ್ಲ 2 ಅಲ್ಲ? 1 ಅಲ್ಲಿ ಮೇಡಮ್. 1 ಅಲ್ಲಿ ಪಾತ್ರ ನಿಮಗೆ ತುಂಬಾ ಇಷ್ಟ ಆಗಿದೆ. ಓಕೆ, ಸೂಪರ್. ಸೊ ನಿಮ್ಮ ಫೇವರೇಟ್ ಹೀರೋ ಯಾರು? ಫೇವರೇಟ್ ಹೀರೋ ಯಶ್ ಮೇಡಮ್. ಯಶ್ ಅವರೇನೆ ಫೇವರೇಟ್ ಹೀರೋ. ಯಾವ್ದಾರು ಡೈಲಾಗ್ ಹೇಳ್ತೀರಾ ಅವ್ರದ್ದು? ಏನ್ ಮೇಡಮ್? ಯಾವ್ದಾರು ಡೈಲಾಗ್ ಹೇಳ್ತೀರಾ ಅವ್ರದ್ದು? ಇಲ್ಲ ಮೇಡಮ್, ಬರಲ್ಲ. ಯಾವ್ದಾರು ಹಾಡು ಅವ್ರದ್ದು ಹಾಡು ಹೇಳಿ, ಬರುತ್ತೆ ಮೇಡಮ್. ಬಂದಷ್ಟು ಹೇಳಿ, ಪರವಾಗಿಲ್ಲ. ನಿಮ್ಮ ಫೇವರೇಟ್ ಹೀರೋ ಅಲ್ವಾ? ಇರ್ಲಿ ತಗೊಳ್ರಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಓಕೆ, ಹೇಳಿ. ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಶುಭಾಶಯ ಅಂತ ಯಾರಿಗಿಲ್ಲ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ನಿಮಗೆ ಇವತ್ತು ಶುಭ ಸಂಜೆ. ಹಾ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ KGF 1 ಪಾತ್ರವನ್ನು ಮಾಡಬೇಕು ಅಂತ ಹೇಳಿದರು. ಸೊ ಒಂಥರ ಚೆನ್ನಾಗಿದೆ ಆ ಪಾತ್ರ ಅಂತ ಹೇಳ್ಬೋದು. ನೋಡಿದಾಗ ನಿಮಗೆ ಅನಿಸ್ತಾ ಇರುತ್ತೆ, ಸೊ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಆ ಪಾತ್ರ ಇತ್ತು, ಸೊ ದೊಡ್ಡವರಾದ್ಮೇಲೆ ಯಾವ ರೀತಿ ಆಯಿತು, ಒಂದು ಬೆಳವಣಿಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ನಿಮಗೆ ಆ ರೀತಿ ಅವರ ಪಾತ್ರ ತುಂಬ ಇಷ್ಟ ಆಗಿದ್ರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್. ನಾವು ಸಲ್ಮಾ ಅಂತ, ಮೊನ್ನೆ ಕಾಲ್ ಮಾಡಿ. ನಮಸ್ತೆ ಸಲ್ಮಾ ಅವರೇ, ಹೇಗಿದ್ದೀರಾ? ಹಾ, ಆರಾಮಿದ್ದೀವಿ ಮೇಡಮ್. ಸೊ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿದ್ರಾ? ಹಾ ಮೇಡಮ್, ಫುಲ್ ಮ್ಯೂಟ್ ಮಾಡಿದೀನಿ. ಓಕೆ, ಸೊ ಇದನ್ನ ವಿಷಯ ಗೊತ್ತಾಯ್ತು ಸಲ್ಮಾ ಅವರೇ? ಹಾ ಮೇಡಮ್, ಗೊತ್ತಾಯ್ತು. ಹೌದು. ಸೊ ಯಾವ್ದಾರ ಒಂದು ಪಾತ್ರವನ್ನ ನೀವು ಜೀವಿಸ್ಬೇಕು ಅಂದ್ರೆ ಯಾವ ಪಾತ್ರ ಜೀವಿಸಕ್ ಇಷ್ಟ ಪಡ್ತೀರಾ? ಪಾತ್ರ ಅಂದ್ರೆ ಆತರದ್ದೇನು ಇಲ್ಲ ಮೇಡಮ್. ಪಾತ್ರ ಆತರದ್ದೇನು ಇಲ್ಲ. ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ವಾವ್, ಸೋ ಸ್ವೀಟ್. ಸೊ ಯಾವ ಸಿನಿಮಾ ಇಷ್ಟ ಆಗುತ್ತೆ ನಿಮಗೆ ಅವ್ರದ್ದು? ಆಲ್ಮೋಸ್ಟ್ ಎಲ್ಲ ಸಿನಿಮಾನು ನೋಡಿದೀನಿ, ಅವ್ರದ್ದು ಎಲ್ಲದೂ ಇಷ್ಟ ಆಗುತ್ತೆ.
ಎಲ್ಲ ಮೂವೀಸ್ ಇಷ್ಟ ಆಗುತ್ತೆ. ಏನ್ ಕಲ್ತ್ಕೊಂಡಿದ್ರ ಅವ್ರ ಸಿನಿಮಾಗಳಿಂದ ಆಗಿರ್ಬೋದು, ಅವ್ರ ಜೀವನದಿಂದ ಆಗಿರ್ಬೋದು? ಅವ್ರದೊಂದು ಸರಳತೆ ಆಗ್ಲಿ ಮತ್ತೊಂದು ಮುಗ್ಧ ನಗು ಆಗ್ಲಿ, ಎಲ್ಲೂ ಹೋದ್ರುನು ಅವರೇ ಎದ್ದು ಮಿಂಚಿದಾರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ವೀಟ್. ಯಾರೋ ಒಂದು ಸಿನಿಮಾನ ಬೇರೆಯವ್ರೆ ರೆಕಮೆಂಡ್ ಮಾಡ್ತಾರೆ, ಅದನ್ನ ನೋಡ್ಲೇಬೇಕು ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಂತ? ಯಾವ್ದದು? ಅಂಜನಿ ಪುತ್ರ. ಓಕೆ, ಸೊ ಆ ಸಿನಿಮಾ ನೋಡ್ಲೇಬೇಕು ಅಂತ ರೆಕಮೆಂಡ್ ಮಾಡ್ತಾರೆ ಎಲ್ರಿಗೂ ಕೂಡ? ಓಕೆ, ಸೂಪರ್. ಸೊ ಇವತ್ತು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದೆ. ಹೇಳಿ. ಸೊ ಈ ಸೀರಿಯಲ್ ಅಲ್ಲಿ ನೋಡ್ತಾ ಇರ್ತೀರಾ ಹೀರೋಗಳನ್ನ, ಹೀರೋಯಿನ್ಗಳನ್ನ, ಸೊ ಅವ್ರನ್ನ ನೋಡಿ ನಿಮ್ಗೆ ಯಾವಾಗಾರು ಅನ್ಸಿದ್ಯಾ ಇವ್ರು ಸಿನಿಮಾದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ? ಆತರ ಯಾರು ಅನ್ಸಿಲ್ಲ ಮೇಡಮ್. ಓಕೆ, ಯಾರು ಹಾಡು ಹೇಳ್ತೀರಾ ಇವತ್ತು? ಇಲ್ಲ ಮೇಡಮ್, ಹಾಡು ಗೀಡು ಇನ್ನೊಂದ್ ಟೈಮ್ ಕಾಲ್ ಮಾಡಿದಾಗ ಹೇಳ್ತೀನಿ. ಓಕೆ, ಸೂಪರ್. ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಮೇಡಮ್, ನಾನ್ ಮೊನ್ನೆ ಹೇಳಿದ್ನಲ್ಲ ನನ್ ತಂಗಿದು ಡೆಲಿವರಿ ಆಗಿದೆ ಅಂತ. ಪಾಪು ತುಂಬಾನೇ ಅಳುತ್ತೆ, ರಾತ್ರಿ ಹಗಲು ಅಳ್ತಾನೇ ಇರುತ್ತೆ. ಓಕೆ, ಅಳ್ಬೇಡಮ್ಮ ಅಂತ ವಿಶ್ ಮಾಡ್ತೀನಿ. ಓಕೆ ಓಕೆ, ಖಂಡಿತವಾಗ್ಲು. ಹೌದು ಮೇಡಮ್. ಮತ್ತೆ ಇದು ಮರುಪ್ರಸಾರ ಆಗಲ್ವಾ? ಮರುಪ್ರಸಾರ ಆಗುತ್ತೆ, ನಾಳೆ ಬೆಳಗ್ಗೆ 10:00 ಆಗುತ್ತೆ. ಹೌದಾ? ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀವಿ. ಮೇಡಮ್, ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ದೇವನಗರಿ ಆಡ್ಸ್ ಅಂತ ಇದೆ ಚಾನಲ್, ಯೂಟ್ಯೂಬ್ ಚಾನಲ್. ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ, ಎಲ್ಲ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ಅಲ್ಲಿ. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸಲ್ಮಾ ಅವರೇ, ನಿಮಗೂ ಕೂಡ ಇದು ಶುಭ ಸಂಜೆ. ಓಕೆ ಮೇಡಮ್, ಥ್ಯಾಂಕ್ ಯು. ಸಲ್ಮಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಅವರು ಫೇವ್ರೆಟ್ ಹೀರೋ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅಂತ ಹೇಳ್ತಾ ಇದ್ರು. ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು, ಹಾಗೆ ಅವರಿಂದ ಏನು ಕಲ್ತ್ಕೊಂಡಿದ್ರ, ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಅದೆಲ್ಲದ್ರ ಬಗ್ಗೆ ಇವತ್ತು ನೀವು ಕೂಡ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿನಯ್ ಕುಮಾರ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್, ನೀವು ಮೇಡಮ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಗೊತ್ತಾಯ್ತಾ? ಮೇಡಮ್. ಏನ್ ಹೇಳಿ ವಿಷಯ? ಸಿನಿಮಾದ ಬಗ್ಗೆ ಹಾಡು. ಹೌದು, ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೀವಿ. ಮೇಡಮ್. ಓಕೆ, ಸೊ ನಿಮ್ಗೆ ಯಾವ್ದಾರ ಒಂದು ಫೇವ್ರೆಟ್ ಕ್ಯಾರೆಕ್ಟರ್ ಅಂತ ಇದೆಯಾ ಯಾವ್ದಾರ ಸಿನಿಮಾದ್ದು? ರವಿಚಂದ್ರನ್ ಮೇಡಮ್. ಯಾವ ಸಿನಿಮಾದಲ್ಲಿ? ರಾಜ ನನ್ನ ರಾಜ, ಯಾವುದು ರಾಜ ಮೇಡಮ್, ರಾಜ ಫಿಲಮ್ ಇಂದು. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ವಿನಯ್ ಕುಮಾರ್ ಅವರೇ. ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತಾವತ್ತು? ಮೇಡಮ್, ಒಂದು ಹಾಡು ಹೇಳ್ತೀನಿ ಮೇಡಮ್. ಖಂಡಿತ ಹೇಳಿ. ಯಾರು 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 ಯಾರಿಗಾಗಿ ಇಲ್ಲ ಯಾರು, ನೂರು 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 ಬದುಕೋ ದಾರಿ ನೂರು ನೂರು, ಗೆಲ್ಲೋನೆಂದು ಸೋಲೋದಿಲ್ಲ, ತುಳಿಯೋನೆಂದು ಉಳಿಯೋದಿಲ್ಲ, ಯಾರು ಬೆರೆಸೋದಿಲ್ಲ, ಇನ್ನೇನಲ್ಲ. ಇಷ್ಟ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿನಯ್ ಕುಮಾರ್ ಅವರೇ, ನಿಮಗೂ ಕೂಡ ಇದು ಶುಭ ಸಂಜೆ. ಥ್ಯಾಂಕ್ ಯು, ಬೈ ಬಾಯ್. ಇದು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು, ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು, ಯಾವ್ದಾರ ಒಂದು ಪಾತ್ರ ನಿಮ್ಮ ಮನಸ್ಸು ಎಳೆದೆ ಅಂತಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ. ಹರಿಹರ ತಾಲೂಕು ಕುಂಬಳೂರು. ನಿಮ್ಮ ಹೆಸರು? ನನ್ನ ಹೆಸರು ಪ್ರಭುದೇವ. ಪ್ರಭುದೇವ್. ಓಕೆ, ಸೊ ಏನ್ ಮಾಡ್ಕೊಂಡಿದ್ದೀರಾ ಪ್ರಭುದೇವ್ ಅವರೇ ನೀವು? ಹಲೋ. ಏನ್ ಮಾಡ್ಕೊಂಡಿದ್ದೀರಾ? ನಾವು ರೈತರ ಕೆಲಸ ಇದೆ. ಟಿವಿಯಲ್ಲಿ ನಿಮ್ದು ಮಹೇಂದ್ರ ಇದ್ರದ್ದು ಬಟ್ಟೆ ಅಂಗಡಿ ಇದು ನೋಡ್ತಾ ಇರೋದು. ಓಕೆ, ಬಟ್ಟೆ ಅಂಗಡಿ. ಮೊನ್ನೆ ಮದುವೆ ಆಯ್ತು, ಈಗ 1 ತಿಂಗಳ ಮದುವೆ ಆಗಿ ಒಂದು 2.5 ಲಕ್ಷ ರೂಪಾಯಿ ಬಟ್ಟೆ ತಗೊಂಡಿದ್ದೆ. ಓಕೆ ಓಕೆ, ಹೇಳಿ, ಯಾರಿಗೆ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ನಮ್ಮ ಮನೆಯವರು ನಾವೆಲ್ಲರೂ ಹೋಗಿದ್ವಿ ಫ್ಯಾಮಿಲಿ ಇದಕ್ಕೆ, ಮಹೇಂದ್ರ ಇದಕ್ಕೆ. ಓಕೆ, ಹಂಗಾಗಿ. ಓಕೆ, ಸೊ ನಿಮ್ಮ ಫೇವರೇಟ್ ಹೀರೋ ಯಾರು? ನಿಮ್ಮ ಹೆಸರು ಏನ? ನನ್ನ ಹೆಸರು ಶ್ರೀಗೌರಿ. ಶ್ರೀಧರ್. ಶ್ರೀಗೌರಿ. ಓಕೆ, ಎಲ್ಲ ಆರಾಮದಿರಾ? ನಾವು ಆರಾಮಿದ್ದೀವಿ, ನೀವು ಹೇಗಿದ್ದೀರಾ? ನಾವು ಆರಾಮದ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ ಪ್ರಭುದೇವರೇ. ನಾವು. ಥ್ಯಾಂಕ್ ಯು, ಶುಭ ಸಂಜೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಇವತ್ತು ಫೇವ್ರೆಟ್ ಹೀರೋಗಳ ಬಗ್ಗೆ ಮಾತಾಡೋಣ, ಹಾಗೆ ಅದರ ಜೊತೆಗೆ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಯಾರು ನಿಮ್ಮ ಫೇವ್ರೆಟ್ ಪಾತ್ರಗಳಿದೆಯಾ, ನಿಮಗೆ ತುಂಬ ಇಷ್ಟ ಆಗುವಂಥ ಪಾತ್ರ, ಅದನ್ನು ನೀವು ಆ್ಯಕ್ಟ್ ಮಾಡಬೇಕು ಅಂದರೆ, ನೀವು ಆ ಪಾತ್ರವನ್ನು ಜೀವಿಸಬೇಕು ಅಂತಂದರೆ ಯಾವ ಪಾತ್ರ ನೀವು ಆ ರೀತಿ ಮಾಡೋಕ್ಕೆ ಇಷ್ಟಪಡ್ತೀರಾ ಅನ್ನೋವಂಥ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಿದ್ವಿ.
ಅದರ ಜೊತೆಗೆ ಯಾವ್ದಾದ್ರು ಸೀರಿಯಲ್ ಹೀರೋ ಹೀರೋಯಿನ್ ನಿಮ್ಮ ಮನಸ್ಸು ಸೆಳೆದಿದ್ರೆ, ಸೊ ಇವ್ರು ಸಿನಿಮಾದಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಯಾರ್ಯಾರು ಅನ್ಸಿದ್ರೆ ಅವ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು. ಅದರ ಜೊತೆಗೆ ಯಾವ್ದಾದ್ರು ಫಿಲ್ಮ್ ಡೈಲಾಗ್ಸ್ ಹೇಳ್ತೀರಾ, ಯಾವ್ದಾದ್ರು ಹಾಡು ಹೇಳ್ತೀರಾ ಅಂದರೆ ಅದನ್ನ ಕೂಡ ಖಂಡಿತವಾಗ್ಲೂ ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಏನು ಮಾಡ್ಕೊಂಡಿದ್ದೀರಾ? ನಾವು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇದ್ದೀವಿ. ಏನು ವರ್ಕ್ ಮಾಡ್ತಾ ಇದ್ದೀರಾ? ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಓಕೆ, ಸೂಪರ್. ಸೊ ಇದನ್ನ ವಿಷಯ ಗೊತ್ತಾಯ್ತಾ ನಿಮಗೆ? ಇಲ್ಲ ಮೇಡಮ್. ಸೊ ಇದನ್ನ ವಿಷಯ ಬಂದು, ಸೊ ಯಾವುದಾದ್ರೂ ಒಂದು ಪಾತ್ರವನ್ನ, ಸಿನಿಮಾದಲ್ಲಿ ಬರುವಂತ ಯಾವ್ದಾದ್ರು ಒಂದು ಪಾತ್ರವನ್ನ ನೀವು ಆಕ್ಟ್ ಮಾಡಬೇಕು ಅಂದ್ರೆ ಯಾವ ಪಾತ್ರ ಆಕ್ಟ್ ಮಾಡಕ್ ಇಷ್ಟಪಡ್ತೀರಾ? ಮೇಡಮ್, ಯಾವ್ದಾರ ಇದೆಯಾ ನಿಮ್ಮ ಫೇವ್ರೆಟ್ ಮೂವಿ, ಆ ಪಾತ್ರ ನಿಮಗೆ ತುಂಬಾ ಇಷ್ಟ ಆಗಿರುವಂತದ್ದು ಯಾರು ಇದೆಯಾ? ಹಂಗ ಹೋದ್ರೆ ಎಲ್ಲ ಅದಕ್ಕೆ ಮೇಡಮ್. ಓಕೆ, ಆಕ್ಟರ್ಗಳು ಯಾರು ನಿಮ್ಮ ಫೇವ್ರೆಟ್ ಆಕ್ಟರು? ಡಾಕ್ಟರ್ ಎಲ್ಲರೂ ಇದ್ದಾರೆ ಮೇಡಮ್, ಯಾರು ಅಂತ ಹೇಳೋಣ. ತುಂಬಾ ಜನ ನಿಮ್ಗೆ ಇಷ್ಟ ಆಗ್ತಾರೆ. ಓಕೆ, ಹೇಳಿ, ಯಾರಿಗಾರು ಶುಭ ತಿಳಿಸ್ಬೇಕಿತ್ತ ಇವತ್ತು? ಬಾಸ್ ಇಷ್ಟ ಆಗ್ತಾರೆ, ಮತ್ತೆ ದರ್ಶನ್ ಇಷ್ಟ ಆಗ್ತಾರೆ. ಓಕೆ, ಆಮೇಲೆ ಬಂದ್ಬಿಟ್ಟು ಇವ್ರು ಇಷ್ಟ ಆಗ್ತಾರೆ, ಓಕೆ, ದೀಪ ಅವರು. ಓಕೆ, ಆಮೇಲೆ ಬಂದ್ಬಿಟ್ಟು ಯಶ್ ಇಷ್ಟ ಆಗ್ತಾರೆ. ಓಕೆ, ಆಮೇಲೆ ಬಂದ್ಬಿಟ್ಟು ನಮ್ ಕಾಂತಾರ ಮೂವಿ ಡೈರೆಕ್ಟರ್ ಅದಾರಲ್ಲ, ರಿಷಬ್ ಅವರು. ರಿಷಬ್ ಶೆಟ್ಟಿ ಅವರು. ಹೌದು, ಎಲ್ಲರೂ ಕೂಡ ತುಂಬಾ ಗ್ರೇಟ್ ಆಕ್ಟರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದೇ ಮೇಡಮ್, ಅದೇ. ಸೊ ಎಸ್, ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತೀರಾ ನೀವು? ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ಹೌದು, ನಿಜ. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ರೆ, ಸೊ ನಿಮ್ಗೆ ಎಲ್ಲರೂ ಇಷ್ಟ ಆಗ್ತಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಹ್ಞೂ ಮೇಡಮ್, ಅದೇ ಎಲ್ಲರೂ ಇಷ್ಟ. ಈಗ 4 ಜನ ಬಹಳ ಇಷ್ಟ ನಮ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ಯಾರಿಗಾರು ಶುಭ ತಿಳಿಸ್ಬೇಕಿದೆ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ವನಿತಾ ಅಂತವ್ರು, ಅವ್ರ ಬರ್ಡೇ ಇದೆ, ಅವ್ರಿಗೆ ವಿಷಯ ತಿಳಿಸಿ. ಯಾವಾಗಿದೆ ಅವ್ರ ಹುಟ್ಟದಬ್ಬ? ಇವತ್ತಾ? ನಾಳೆ ಇದೆ ಮೇಡಮ್. ಸೊ ಅವರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಕೂಡ ತುಂಬ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಫಿಲ್ಮ್ಸ್ಗಳು ಕೂಡ, ಎಲ್ಲ ಫಿಲ್ಮಿನ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಅಂತ ಯಾರು ಇದ್ದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಗೊತ್ತಾಯ್ತಾ? ಮೇಡಮ್ ಗೊತ್ತಾಯ್ತು. ಸೊ ಎಸ್, ಇವತ್ತು ಯಾವ್ದಾದ್ರು ಒಂದು ಮೂವಿ ಕ್ಯಾರೆಕ್ಟರ್ ಆಗಿ ನೀವು ಆಕ್ಟ್ ಮಾಡ್ಬೇಕು ಅಂದ್ರೆ ಯಾವ ಕ್ಯಾರೆಕ್ಟರ್ ಆಕ್ಟ್ ಮಾಡಕ್ ಇಷ್ಟಪಡ್ತೀರಾ? ಡಿ ಬಾಸ್ ಅವರು ತಂಗಿಯಾಗಿ ಆಕ್ಟ್ ಮಾಡ್ಬೇಕನ್ನೋದು ತುಂಬಾ ಆಸೆ. ವಾವ್, ಸೂಪರ್. ಯಾವ್ದಾರು ಸಿನಿಮಾ ನೀವು ನೋಡಿರೋಂಥ ಸಿನಿಮಾದಲ್ಲಿ ಯಾವ್ದಾರು ಆಕ್ಟ್ ಮಾಡ್ತೀರಾ? ನೋಡಿರೋದು ಅಂದ್ರೆ ಇದ್ರ ತಂಗಿಗಾಗಿ ಮೂವಿಲಿ. ಓಕೆ, ಹಾ. ಅದ್ರಲ್ಲಿ ಅವ್ರ ತಂಗಿ ಸಿಟಿ ಒಳಗ್ ಹೋಗ್ತಾಳೆ, ಅಲ್ಲಿ ನೋಡಿದ್ರೆ ಬರೀ ರಕ್ತ ಅದು ಇದು ಅಂತಂದು ನನ್ ತಂಗಿ ಪ್ರೆಗ್ನೆಂಟ್ ಬೇರೆ ಇರ್ತಾರ. ನನ್ ತಂಗಿ ಚೆನ್ನಾಗಿ ಹೊಸದಾಗಿ ಮಗು ಎತ್ಕೊಂಡ್ ಬರುವಾಗ ಇಲ್ಲಿ ಯಾವ್ದೇ ರೀತಿ ಇದಿಲ್ದಂಗೆ ಶಾಂತಿ ರೀತಿಯಾಗಿ ಇರ್ಬೇಕು ಅಂತಂದ್ ಹೇಳಿ ಅವ್ರ ತಂಗಿಗೋಸ್ಕರ ಅಲ್ಲೆಲ್ಲಾ ರೀತಿಯಾಗಿ ಒಂದ್ ಇದ್ರಲ್ಲಿ ಇದು ಮಾಡ್ತಾರೆ ಮೇಡಮ್. ಆ ಮೂವಿ ತುಂಬಾ ಇಷ್ಟ ನನ್ಗೆ. ವಾವ್, ಸೋ ಸ್ವೀಟ್. ಸೊ ನಿಮ್ಗೆ ಆ ಪಾತ್ರದಲ್ಲಿ ನಾನು ಇರ್ಬೇಕಾಗಿತ್ತು ಅಂತ ಅನ್ಸ್ತಿರೋದ ನನ್ಗೆ. ನೀವ ಆ ಪಾತ್ರದಲ್ಲಿ ಇರ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಹಾ ಮೇಡಮ್. ವಾವ್, ಸೂಪರ್. ಸೊ ಅದನ್ನ ಬಿಟ್ಟು ಮತ್ತೆ ಯಾವ್ದಾರು ಇದೆಯಾ ನಿಮ್ಗೆ ಆ ರೀತಿ ಪಾತ್ರ ತುಂಬಾ ಇಷ್ಟ ಆಗಿರುವಂತದ್ದು, ನೀವು ಮಾಡ್ಬೇಕು ಅಂತ ಅನ್ಕೊಂಡಿರೋಂಥದ್ದು? ಇಲ್ಲ ಮೇಡಮ್. ಓಕೆ, ತುಂಬಾ ಚೆನ್ನಾಗಿರೋಂತ ಪಾತ್ರವನ್ನ ಹೇಳಿದಿರಾ. ಹಾ ಮೇಡಮ್, ಅದು ಚೆನ್ನಾಗಿದೆ ಟಾಪಿಕ್. ಅದು ಎಷ್ಟು ಅವರು ಹಳ್ಳಿಲಿ ಇರ್ತಿದ್ರು, ಅಣ್ಣ ತಂಗಿದೆ ಅದು ಮೂವಿ ಅದು. ಓಕೆ. ಆಮೇಲೆ ಅದು ಬಿಟ್ರೆ ಇನ್ನೊಂದು ಅಂದ್ರೆ ವರ್ಷ ಫಿಲಂ, ವಿಷ್ಣುವರ್ಧನ್ ಅವ್ರದ್ದು 5 ಜನ ತಂಗಿಯರ್ ಇರ್ತಾರಲ್ಲ. ಓಕೆ, ಹಾ. ಅವ್ರಿಗೋಸ್ಕರನೇ ಅವ್ನ ಜೀವನನೇ ಒಂದ್ ಇದಾಗಿ ಇಟ್ಟಿರ್ತಾನ ತಂಗಿಯರಿಗೋಸ್ಕರನೇ. ಅದ್ರಾಗ ಜನಗಳೆಲ್ಲ ಎಷ್ಟು ಕೆಟ್ಟದಾಗಿ ನೀನೇನೋ ನಿನ್ ತಂಗಿಯರ್ ಇದು ಮಾಡ್ತೀಯ, ಆದ್ರೆ ನಿನ್ ತಂಗಿಯರ್ ಕರೆಕ್ಟ್ ಆಗಿರ್ತಾರ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಆ ಮೂವಿನೂ ಚೆನ್ನಾಗಿದೆ. ಅಂದ್ರೆ ಅದ್ರಲ್ಲೇ ಆಕ್ಟ್ ಮಾಡ್ಬೇಕಂತಲ್ಲ, ಒಟ್ಟು ಆ ಮೂವಿ ಚೆನ್ನಾಗಿದೆ, ಅಣ್ಣ ತಂಗಿ ಆಗಿ. ವಾವ್, ಸೂಪರ್. ತುಂಬಾ ಒಳ್ಳೆ ಪಾತ್ರಗಳನ್ನೇ ಆಯ್ಕೆ ಮಾಡ್ತಾ ಇದ್ದೀರಾ. ಹಾ ಮೇಡಮ್. ಓಕೆ, ಯಾವ್ದಾರ ಹಾಡು ಹೇಳ್ತೀರಾ ಇವತ್ತು? ಡೈಲಾಗ್ ಯಾವ್ದಾರು ಹೇಳ್ತೀರಾ? ಡೈಲಾಗ್ ಹೇಳ್ಬೇಕಂತಂದಿದ್ದೀನಿ, ಅದೆಲ್ಲಿ ಇದಾಗುತ್ತಾನೋ ಗೊತ್ತಿಲ್ಲ. ಉಪೇಂದ್ರ ಅವ್ರದ್ದು ರಕ್ತ ಕಣ್ಣೀರು ಡೈಲಾಗ್ ಹೇಳ್ತೀನಿ. ಹಾ, ಖಂಡಿತ ಹೇಳಿ.
ಯು ಸಿ ಮ್ಯಾನ್, ಈ ದೇಶದಲ್ಲಿ ಏನ್ ಕಲಿತಾ ಇದ್ರು ಇಂಗ್ಲಿಷ್ ಮಾತ್ರ ಕಲಿಲೇಬೇಕು. ಈ ದೇಶದ ವೀಕ್ನೆಸ್ ಇಂಗ್ಲಿಷು. ಇಂಗ್ಲಿಷ್ ಒಂದ್ ಗೊತ್ತಿದ್ರೆ ವೀರಭದ್ರಂಗೂ ಸಾಲ ಕೊಡ್ತಾರೆ, ಕೋಡಂಗಿಗೆ ಹೆಣ್ ಕೊಡ್ತಾರೆ, ಮಂಕ್ ದಿನಗಳಿಗೆ ಸ್ಕೂಲಲ್ಲಿ ಸೀಟ್ ಕೊಡ್ತಾರೆ, ಕುಚೇಲಂಗ್ ಸ್ಟಾರ್ ಹೋಟೆಲ್ ಟ್ರೀಟ್ ಕೊಡ್ತಾರೆ, ಕಮಂಗಿಗೆ ಸಿನಿಮಾದಲ್ಲಿ ಪಾರ್ಟ್ ಕೊಡ್ತಾರೆ, ಕೋತಿಗಳಿಗೆ ಹೆಣ್ಮಕ್ಳು ಆರ್ಟ್ ಕೊಡ್ತಾರೆ, ಜಸ್ಟ್ ಬಿಕಾಸ್ ಆಫ್ ಇಂಗ್ಲಿಷ್ ಮ್ಯಾನ್. ಇಷ್ಟೆಲ್ಲ ಯಾಕೆ? 360 years ಇಂಗ್ಲಿಷ್ನವ್ರ ಕೈಯಲ್ಲಿ ನಿಮ್ ದೇಶನೇ ಕೊಟ್ಟಿರಲ್ವಾ ಮ್ಯಾನ್? ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಡೈಲಾಗ್ನ. ಇದು ಅವ್ವ ಮೂವಿ ಬಂದಾಗಿಂದ ಮರ್ತಿಲ್ಲ ನೋಡ್ರಿ ಮೇಡಮ್. ಇದೊಂದು ಹೇಳನ್ ಅನ್ಕಂಡೆ ಇವತ್ತು ಹೇಳ್ಬೇಕಾಗಿ ಬಂತು. ಅವಾಗ ಕಲ್ತಿದ್ವಿ, ಸ್ಕೂಲಲ್ಲಿ ಇದ್ವಿ, ನಾವ್ ಸ್ಕೂಲ್ ಓದ್ತಾ ಇದ್ವಿ, ಅವಾಗ ಕಲ್ತಿದ್ದು. ಒಂದ್ ಲೈನ್ ಮಿಸ್ ಆಗಂಗಿಲ್ಲ, ಅಷ್ಟು ಕರೆಕ್ಟ್ ಆಗಿ ಹೇಳ್ತೀನಿ ಇದು ಒಂದ್ ಡೈಲಾಗ್. ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಡೈಲಾಗ್ನ. ಹಾ ಮೇಡಮ್. ಹಾಡು ಎದುರು ಹೇಳ್ತೀರಾ ಇವತ್ತು ನಿಮ್ಮ ದರ್ಶನ್ ಅವ್ರಿಗೆ ಡೆಡಿಕೇಟ್ ಮಾಡಿ. ಹಾ ಮೇಡಮ್ ಹೇಳ್ತೀನಿ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ, ಹಗಲಿಗಳು ನನ್ನೊಳಗೆ, ಅತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ, ರೆಪ್ಪೇಲಿ ಸರಸ ಸದಾ ಕಾಲ ಸಂಮೋಹಗೊಳಿಸುವ ಹುಡುಗಿ, ಒಂದೇ ಒಂದು ನಿಮಿಷ ನಿಮಾಯ್ ಕೈ ಪಾಕಿ ಬೆರಳೋ ತಾಗಿ, ಸರಿಯೋ ಕಾಲ ಕೂಡ ಸವಿಯೋ ತರನ, ಪ್ರೀತಿ ಮಾಡೋ ನೈದ ಮಜುನು ತರ, ಹೀಗೆ ತಾನೇ ಪ್ರೇಮ ಸರಿಯುವ ಜಗವ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹಾಡನ್ನ ಹಾಗೆ ಜೊತೆಗೆ ಡೈಲಾಗ್ ಅನ್ನ ಹೇಳಿದಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೇಳಿ ಯಾರಿಗೆ ಶುಭಾಶಯ. ನಮಗೆ ಉಪೇಂದ್ರ ಅವ್ರದ್ದು ಮೂವಿಗಳು ಚೆನ್ನಾಗಿ, ರಕ್ತ ಕಣ್ಣೀರು ಮೂವಿಲಿ ಚೆನ್ನಾಗಿದೆ ಮೇಡಮ್. ಅದು ಒಂಥರ ಮೂವಿ ಓಕೆ, ಚೆನ್ನಾಗಿ ಇಷ್ಟ ಆಗುತ್ತೆ ಆ ಮೂವಿ ಅವ್ರದ್ದು. ಸೊ ಏನ್ ಇಷ್ಟ ಆಗುತ್ತೆ ನಿಮಗೆ ಅವ್ರ ಸಿನಿಮಾಗಳಲ್ಲಿ? ಅದೇ ಅವ್ರ ಡೈಲಾಗ್ಗಳು ಬಹಳ ಚೆನ್ನಾಗಿದಾವು. ಇನ್ನೂ ಒಂದೆರಡು ಡೈಲಾಗ್ ಬರ್ತವೆ, ಆದ್ರೆ ಇದ್ರಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ಬೇರೆ ಡೈಲಾಗ್ಗಳು. ಓಕೆ, ಹಾ, ಆ ಡೈಲಾಗ್ಗಳು ಇಷ್ಟ ಆಗುತ್ತೆ. ಆಮೇಲೆ ಒಂದು ಅವರು ಮನೆಯವರು ಅಂದ್ರೆ ಆ ಸಿಟಿ ಫಾರಿನ್ ಅಲ್ಲಿ ಬಂದಿರ್ತಾರಲ್ಲ, ಅಲ್ಲಿಂದ ಬಂದು ಇಲ್ಲಿ ಇದಾಗಿ ಮತ್ತೆ ಇಲ್ಲಿಂದ ಒಬ್ಬಳು ಇದು ಕಾಂತಾನ ಇದ್ರಿಂದ ಅವಳಿಂದ ಮೋಸಕ್ಕೊಳಗಾಗಿ ಕಾಯಿಲೆ ಆಗಿ ಕೊನೆಗೆ ಹೆಂಡತಿನೇ ಆಗ್ತಾಳೆ. ಅಲ್ಲಿ ಹೆಂಡತಿಯಿಂದ ಮತ್ತೆ ಬೇಡ ನನ್ಗೆ, ನಾನ್ ಮಾಡ್ರ ಪಾಪಕ್ಕೆ ನನಗೆ ದೇವ್ರು ಕರೆಕ್ಟ್ ಆಗಿ ಕೊಟ್ಟಾನೆ, ಹಾಗಾಗಿ ನನ್ನ ಕೆತ್ತನೆ ಮಾಡಿ, ಅದೊಂಥರ ಚೆನ್ನಾಗಿದೆ ಮೇಡಮ್. ಕತೆ ಚೆನ್ನಾಗಿದೆ. ಕೆತ್ತನೆ ಮಾಡಿ ಅದು ನನ್ನಂತ ಪಾಪಿ ಮತ್ತೆ ಜಗದಲ್ಲಿ ಯಾರು ಹುಟ್ಟಬಾರದು ಅಂತ ಹೇಳ್ಬಿಟ್ಟು ಎಲ್ಲಾ ಮಾಡ್ತಾರೆ. ಚೆನ್ನಾಗಿದೆ ಮೂವಿ, ಬಹಳ ಇಷ್ಟ ಆಗುತ್ತೆ ಅದು ರಕ್ತ ಕಣ್ಣೀರು ಅವ್ರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಡೈಲಾಗ್ಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ. ಹೇಳಿ ಯಾರಿಗೆ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಈ ಬರ್ಡೇ ಅಂದ್ರೆ ನಮ್ಮ ಅಣ್ಣನ ಮಗಳು ಸಂಜನಾ ಅಂತ ಹೇಳ್ಬಿಟ್ಟು, ಓಕೆ, ಅವಳದು ಇವತ್ತು ಬರ್ಡೇ ಇದೆ. ಅವಳಿಗೆ ವಿಶ್ ಮಾಡ್ತೀನಿ. ವಿಶ್ ಮಾಡಿ ಅವ್ರಿಗೆ. ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸಂಜನಾ. ಗಾಡ್ ಬ್ಲೆಸ್ ಯು. ಸಂಜನಾ ಅವರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಮೇಡಮ್. ಟಿವಿ ಎಲ್ಲ ಯಾರೆಲ್ಲ ನೋಡ್ತಿದಾರೆ ಅವ್ರಿಗೆಲ್ಲ ಹೇಳ್ಬಿಡ್ರಿ. ನೀವು ಒಂದ್ಸತಿ ನಮ್ಮ ಮನೆಗೆ ಬರ್ಬೇಕಾಗುತ್ತೆ ಮೇಡಮ್. ಖಂಡಿತವಾಗ್ಲು. ಥ್ಯಾಂಕ್ ಯು ಸೊ ಮಚ್ ಅಂಬಿಕಾ ಅವರೇ ಕರೆದಿದ್ದಕ್ಕೆ. ಸೊ ನಿಮ್ಮ ಕಡೆಯಿಂದ ಎಲ್ರಿಗೂ ಕೂಡ ವೆರಿ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಬೈ ಬಾಯ್. ಅಂಬಿಕಾ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಒಂದು ಸೂಪರ್ ಆಗಿರುವಂಥ ಡೈಲಾಗ್ ಹೇಳಿದ್ರು. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ನಿಮಗೆ ಗೊತ್ತಿರೋಂಥ ಡೈಲಾಗ್ನ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಅದ್ರ ಜೊತೆಗೆ ಅದರ ಹಾಡುಗಳು ಗೊತ್ತಿತ್ತು ಅಂದರೆ ಅದನ್ನು ಕೂಡ ನಮಗೆಲ್ಲ ಹೇಳ್ಬೋದು, ನಮಗೆ ವೀಕ್ಷಕರ ಜೊತೆ ಹಂಚ್ಕೋಬೋದು ಅದನ್ನು. ಇನ್ನು ಸಾಕಷ್ಟು ಕಾಲ್ಸ್ನ ಅಟೆಂಡ್ ಮಾಡ್ತೀನಿ. ಎಲ್ಲರೂ ಏನು ಹೇಳ್ತಾರೆ ಅಂತ ಕೇಳೋಣ. ಅವರ ಫೇವ್ರೆಟ್ ಡೈಲಾಗ್ ಆಗಿರ್ಬೋದು, ಅವರ ಫೇವ್ರೆಟ್ ಪಾತ್ರದ ಬಗ್ಗೆ ಆಗಿರ್ಬೋದು ಕೇಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡು ಬಂದಿದ್ದು ಸೂಪರ್ ಆಗಿರುವಂಥ ಹಾಡು. ಎಸ್, ಇವತ್ತು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಫೇವ್ರೆಟ್ ಪಾತ್ರ ಯಾವುದು? ಯಾವ್ದಾದ್ರು ಪಾತ್ರವನ್ನು ನೀವು ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ? ಸೊ ನಿಮ್ಮ ಫೇವ್ರೆಟ್ ಪಾತ್ರ ಯಾವ್ದಾದ್ರು ಆಗಿತ್ತು ಅಂದರೆ ಅದನ್ನು ನೀವು ಆ್ಯಕ್ಟ್ ಮಾಡಬೇಕು ಅಂತಂದರೆ ಯಾವ ಪಾತ್ರವನ್ನು ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅನ್ನೋಂಥದ್ದು ಇವತ್ತಿನ ಪ್ರಶ್ನೆ. ಸೊ ನೀವು ಕೂಡ ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಟಿ ವಿ ಎಲ್ಲ ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ, ನಿಮ್ಮ ಹೆಸರು? ಮಂಡ್ಲೂರಿಂದ. ಹೇಳಿ. ಮಂಡ್ಲೂರಿಂದ ತಿಪ್ಪೇಸ್ವಾಮಿ ಅಂತ. ಓಕೆ, ಏನ್ ಮಾಡ್ಕೊಂಡಿರೋದು ನೀವು?
ಮೇಡಮ್ ವ್ಯವಸಾಯ ಮಾಡ್ತೀವಿ ಮೇಡಮ್ ಅವರೇ. ವ್ಯವಸಾಯ ಮಾಡ್ಕೊಂಡಿದ್ದೀರಾ? ಓಕೆ ಸೂಪರ್. ಸೊ ಇದನ್ನ ವಿಷಯ ಗೊತ್ತಾಯ್ತಾ ನಿಮಗೆ? ಇಲ್ಲ ಮೇಡಮ್ ಅವರೇ, ಇದೇ ತರ ಬಂದು ಹೊಲದಿಂದ. ಓಕೆ. ಸೊ ಇದನ್ನ ವಿಷಯ ಬಂದು ಯಾವ್ದಾರ ಒಂದು ಸಿನಿಮಾದಲ್ಲಿ ಯಾವ್ದಾರ ಒಂದು ಪಾತ್ರ ನಿಮ್ಗೆ ತುಂಬಾ ಇಷ್ಟ ಆಗಿದ್ದು, ಆ ಪಾತ್ರ ನೀವಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋಂಥ ಯಾವ್ದಾರ ಪಾತ್ರ ಇದೆಯಾ ನಿಮ್ಗೆ? ಏನ್ ಮೇಡಮ್ ಅವರೇ? ಸಿನಿಮಾದಲ್ಲಿ ಯಾವ್ದಾರ ಒಂದು ಕ್ಯಾರೆಕ್ಟರ್ ನಿಮಗೆ ತುಂಬಾ ಇಷ್ಟ ಆಗಿದ್ದು, ಸೊ ನಿಮ್ಗೆ ಆ ಪಾತ್ರ ಎಷ್ಟು ಇಷ್ಟ ಆಗಿದೆ ನೀವು ಆ ಪಾತ್ರ ಆಕ್ಟ್ ಮಾಡ್ಬೇಕಿತ್ತು ಅಂತ ನಿಮ್ಗೆ ಅನ್ಸಿದ್ಯಾ? ಮೇಡಮ್ ಅವರೇ, ನಮಗೆ ಕಿತ್ತ ಸುದೀಪ್ ನಿಂದ ಕಿತ್ತ ಸುದೀಪ್ ಮೇಡಮ್ ಅವರೇ, ಕಿತ್ತ ಸುದೀಪ್ ಯಾವ ಸಿನಿಮಾ ಅವ್ರದ್ದು? ವೀರ ಮದಕರಿ ಚಿತ್ರದ ಮೇಡಮ್ ಅವರೇ. ವಾವ್ ಸೂಪರ್. ಸೊ ಆ ಸಿನಿಮಾದಲ್ಲಿ ನೀವು ಆ ಪಾತ್ರ ಮಾಡ್ಬೇಕಿತ್ತು ಅಂತ ನಿಮ್ಗೆ ಅನ್ಸಿದೆ? ಹ್ಞೂ ಮೇಡಮ್ ಅವರೇ. ಓಕೆ ಸೂಪರ್. ಸೊ ನಿಮ್ಗೆ ಯಾರು ಇಷ್ಟ ಆಗ್ತಾರೆ? ಸುದೀಪ್ ಅವ್ರು ಇಷ್ಟ ಆಗದಾ? ಏನ್ ಮೇಡಮ್ ಅವರೇ? ನಿಮ್ಮ ಫೇವ್ರೆಟ್ ಹೀರೋ ಯಾರು? ಅದೇ ಸುದೀಪ್ ಮೇಡಮ್ ಅವರೇ. ಸುದೀಪ್ ಅವರೇ ನಿಮ್ಮ ಫೇವ್ರೆಟ್ ಹೀರೋ. ಯಾರು ಡೈಲಾಗ್ ಹೇಳ್ತೀರಾ ಅವ್ರದ್ದು? ಮೇಡಮ್ ಅವರೇ ಹಾಡು ಹಾಕ್ಬೇಕು ಮೇಡಮ್ ಅವರೇ. ಸುದೀಪ್ ಕಿತ್ತ ಸುದೀಪ್ ಒಂದು ವೀರ ಮದಕರಿಯನ್ನು ಒಂದು ಹಾಡು ಕೇಳ್ಬೇಕು ಮೇಡಮ್ ಅವರೇ. ಓಕೆ ಖಂಡಿತ ಟ್ರೈ ಮಾಡ್ತೀವಿ. ನೀವಾದ್ರೆ ಡೈಲಾಗ್ ಹೇಳ್ತೀರಾ ಅವ್ರದ್ದು? ಏನ್ ಮೇಡಮ್ ಅವರೇ? ಯಾವ್ದಾದ್ರು ಅವ್ರದ್ದು ಡೈಲಾಗ್ ಹೇಳ್ತೀರಾ ನೀವು? ಟ್ರೈ ಮಾಡ್ತೀರಾ ಡೈಲಾಗ್ನ? ಟ್ರೈ ಮಾಡ್ತೀವಿ ಮೇಡಮ್ ಅವರೇ. ಹಾ ಹೇಳಿ. ಅದೇ ಜುಮ್ ಜುಮ್ ಮಾಯ ಅನ್ನೋದೈತೆ ಮೇಡಮ್ ಅವರೇ, ಅದನ್ನ ಹಾಕ್ತೀವಿ ಮೇಡಮ್ ಅವರೇ. ಓಕೆ. ಎಸ್ ಹೇಳಿ, ಯಾರಿಗೆ ಶುಭಾಶಯಿಸ್ಬೇಕಿತ್ತ ಇವತ್ತು? ಮೇಡಮ್ ಅವರೇ, ಧನ್ಯಶ್ರೀ ಮಾನ್ವಿತ್ ಅಂತ ಮೇಡಮ್ ಅವರೇ. ಓಕೆ, ಧನ್ಯಶ್ರೀ ಮಾನ್ವಿತಾ ಅವ್ರಿಗೆ ನಿಮ್ಮ ಕಡೆಯಿಂದ ವೆರಿ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಓಕೆ ಮೇಡಮ್, ಓಕೆ ಮೇಡಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಅವರು ಕೂಡ ಅವರ ಫೇವ್ರೆಟ್ ಹೀರೋ ಸುದೀಪ್ ಅವರು ಅಂತ ಹೇಳ್ತಾ ಇದ್ರು. ಸೊ ನಿಮಗೆ ಯಾರು ಫೇವ್ರೆಟ್ ಹೀರೋ? ಸೊ ಹಾಗೆ ಅವ್ರು ಆ್ಯಕ್ಟ್ ಮಾಡಿರೋಂಥ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದ್ವಿ. ಯಾವುದಾದ್ರು ಒಂದು ಸಿನಿಮಾ ನಮಗೆ ತುಂಬ ಇಷ್ಟ ಆಗಿರುತ್ತೆ. ಒಂದು ಎಕ್ಸಾಂಪಲ್ಗೆ ಅವ್ರು ಹೇಳ್ದಾಗೆ ಆಗಲೇ ಒಬ್ರು ಕಾಲರ್ ಹೇಳ್ತಾ ಇದ್ರು, KGF ಸಿನಿಮಾ ನನಗೆ ತುಂಬ ಇಷ್ಟ ಅಂತ, ಆ ಪಾತ್ರದ ಬೆಳವಣಿಗೆ ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ನಿಮಗೆ ಆ ರೀತಿ ಯಾವ್ದಾದ್ರು ಪಾತ್ರ ಇಷ್ಟ ಆಗಿತ್ತು ಅಂದರೆ ಆ ಪಾತ್ರವನ್ನು ನೀವು ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಿಮ್ಗೆ ಯಾವ್ದಾರ ಪಾತ್ರ ಅನಿಸಿದ್ಯಾ? ಅದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಕೂಡ ಮಾತಾಡ್ಬೋದು. ಸೊ ಸಿನಿಮಾ ನೋಡ್ತಾ ನಮ್ಗೆ ಅನಿಸಿರುತ್ತೆ ಈ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ, ಈ ಕ್ಯಾರೆಕ್ಟರ್ ನಾನಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇರುತ್ತೆ ಅದರ ಸಿನಿಮಾ ನೋಡ್ತಾ ಇದ್ದಾಗ. ಸೊ ನಿಮಗೆ ಆ ರೀತಿ ಯಾವ್ದಾರ ಪಾತ್ರಗಳು ನಿಮಗೆ ಇಷ್ಟ ಆಗಿದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಒಂದೇ ಥರ ಪಾತ್ರ ಅಂತಲ್ಲ, ಕೆಲವೊಂದು ಇನ್ಸ್ಪೈರಿಂಗ್ ಪಾತ್ರಗಳಿರುತ್ತೆ. ಸೊ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಆಗಿರಬಹುದು, ಅಲ್ಲಿ ಕೂಡ ರೈತರ ಪಾತ್ರ ಇದೆ. ಅಲ್ಲಿ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ರೀತಿ ರೈತನ ಜೀವನ ಇರುತ್ತೆ ಅಂತ. ಅದರ ಜೊತೆಗೆ ಬೇರೆ ಬೇರೆ ಸಾಕಷ್ಟು ಪಾತ್ರಗಳಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಥರದ ಪಾತ್ರಗಳಿದೆ. ಎಲ್ಲ ಫೇವ್ರೆಟ್ ಪಾತ್ರಗಳು ನಿಮಗೆ ಯಾವ್ದೊಂದು ಇತ್ತು ಅಂದರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಜೊತೆಗೆ ಕಾಟೇರ ಮೂವಿ ನೀವೇನಾದ್ರು ನೋಡ್ಕೊಂಡು ಬಂದಿದ್ದೀರಾ ಅಂತಂದರೆ ಸೊ ನಿಮಗೆ ಹೇಗೆ ಅನ್ನಿಸ್ತು ಆ ಮೂವಿ? ಸೊ ಆ ಮೂವಿಯಲ್ಲಿ ನಿಮಗೆ ಯಾವ ಒಂದು ಪಾರ್ಟ್ ತುಂಬ ಇಷ್ಟ ಆಯಿತು ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ನೀವು ಕೂಡ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಯಾರೆಲ್ಲ ಫಿಲ್ಮ್ ನೋಡಿಲ್ಲ ಸೊ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಸಿನಿಮಾ ಇದೆ ಅಂತ. ನಿಮ್ಮ ರಿವ್ಯೂ ಕೂಡ ನೀವು ಖಂಡಿತವಾಗ್ಲೂ ಕೊಡ್ಬೋದು. ಅದರ ಜೊತೆಗೆ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಸೊ ನಿಮ್ಮ ಫೇವ್ರೆಟ್ ಹೀರೋ ಅಂತ ಅಂದರೆ ಅದರ ಒಂದು ಪಾತ್ರ ಆಗಿರ್ಬೋದು, ಅವರ ಎಲ್ಲ ಸಿನಿಮಾಗಳಾಗಿರ್ಬೋದು ನಿಮಗೆ ಇಷ್ಟ ಇರ್ಬೋದು. ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಮಾತಾಡ್ಬೋದು. ನಿಮಗೆ ಇಷ್ಟ ಆಗಿರುವಂಥ ಪಾತ್ರಗಳ ಬಗ್ಗೆ ಮಾಹಿತಿನ ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಗಣೇಶ್ ಅಂತ ಮೇಡಮ್. ನಮಸ್ತೆ ಗಣೇಶ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕು ಪಾಲ್ವಳ್ಳಿನ ಮೇಡಮ್. ಓಕೆ, ಏನು ಮಾಡ್ಕೊಂಡಿರಾ ಗಣೇಶ್ ಅವರೇ? ಮೇಡಮ್ ನಾವು ಬಿರ್ಲಾ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೇವೆ ಮೇಡಮ್. ಓಕೆ ಸೂಪರ್. ಸೊ ಇದನ್ನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮಗೆ? ಮೇಡಮ್ ನಿಮಗೆ ಯಾವ ಫೇವ್ರೆಟ್ ಹೀರೋ, ಆ ಹೀರೋ ಯಾರು? ಇಲ್ಲ, ಫೇವ್ರೆಟ್ ಪಾತ್ರದ ಬಗ್ಗೆ ಮಾತಾಡ್ತಿದೀವಿ. ಮಾಡೋದಿದ್ರೆ ನಿಮ್ಗೆ ಇಷ್ಟ ಇದ್ರೆ ಓಕೆ ಮಾಡ್ಬೋದು ಅಂತ ಕೇಳಕ್ಕೆ ಮೇಡಮ್. ಓಕೆ, ಸೊ ಹೇಳಿ ಯಾವ ಪಾತ್ರವನ್ನ ಆಕ್ಟ್ ಮಾಡ್ತೀರಾ? ಮೇಡಮ್ ನಮಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಬಹಳ ಇಷ್ಟ ಮೇಡಮ್. ಓಕೆ. ಡೈಲಾಗ್ ಸಾರಥಿ ಫಿಲಂ ಅಲ್ಲಿ ಕೆಲವೊಂದು ಆಕ್ಷನ್ ತೋರಿಸಿದಾರೆ ಮೇಡಮ್. ಹಾ ಹೌದು. ಆ ಆಕ್ಷನ್ ಮಾಡೋಕೆ ನಮಗೂ ಕೂಡ ಬಹಳ ಇಷ್ಟ ಮೇಡಮ್, ಆತರ ಮಾಡೋಕೆ. ಬಟ್ ನಾವ್ ಆತರ ರೇಂಜಿಗೆ ಇಲ್ಲ ಮೇಡಮ್. ಹಾ, ಬಟ್ ನಾವು ಆತರ ಅದ್ರಲ್ಲಿ ಯಾವ್ದೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟರೆ ಮಾಡೋ ಒಂದು ಆಸೆ ಇತ್ತು ಮೇಡಮ್. ಆತರ ಮಾಡ್ಬೋದು ಅಂತ ನಮ್ಗೆ ಅನ್ಸಿಕೆ ಮೇಡಮ್. ವಾವ್ ಸೂಪರ್. ಸೊ ಒಳ್ಳೆ ಒಂದು ಸಿನಿಮಾ ಇದೆ, ಒಳ್ಳೆ ಪಾತ್ರ ಇದೆ. ಸೊ ಅದ್ರ ಡೈಲಾಗ್ ಎದ್ರ ನೆನಪಿದ್ಯಾ ನಿಮ್ಗೆ ಹೇಳೋವಂಥದ್ದು? ಡೈಲಾಗ್ ಯಾವ್ದು ಅಷ್ಟಾಗ ನೆನಪಿಲ್ಲ ಮೇಡಮ್. ಫಿಲಂ ಮಾತ್ರ ಚೆನ್ನಾಗಿದೆ ಮೇಡಮ್. ಅದರಲ್ಲಿ ಕೆಲವೊಂದು ವಿಲನ್ ಪಾತ್ರಗಳು ಬರ್ತವೆ ಮೇಡಮ್. ಓಕೆ. ಆ ವಿಲನ್ ಪಾತ್ರಗಳು ನಾವು ಇದ್ರೆ ಅವ್ರ ಮುಂದೆ ಬಹಳ ಚೆನ್ನಾಗಿರುತ್ತಲ್ಲ ಅಂತ ನಮಗೆ ಅನ್ಸುತ್ತೆ ಮೇಡಮ್. ವಾವ್ ಸೂಪರ್. ಸೊ ನೀವು ದರ್ಶನ್ ಅವ್ರ ಫ್ಯಾನ್ ಹಾಗಾದ್ರೆ? ಹಾ, ದರ್ಶನ್ ಅವ್ರ ಫ್ಯಾನ್ ಮೇಡಮ್. ಓಕೆ, ಅವರ ಸಿನಿಮಾ ಮತ್ತೆ ಯಾವ್ದು ನಿಮಗೆ ತುಂಬಾ ಇಷ್ಟ ಆಗಿರುವಂಥದ್ದು? ಏನ್ ಮೇಡಮ್? ನಿಮ್ಗೆ ಮತ್ತೆ ಅವ್ರ ಸಿನಿಮಾ ಯಾವ್ದು ತುಂಬಾ ಇಷ್ಟ ಆಗಿದೆ? ಮೇಡಮ್ ಈ ಕಾಟೇರ ನಮಗೆ ಫುಲ್ ರೀತಿ ಗಿಚ್ಚಿ ಗಿಲಿಗಿಲಿ ಇದೆ ಮೇಡಮ್ ಫಿಲಂ ಈಗ. ಓಕೆ, ತುಂಬಾ ಇಷ್ಟ ಆಗ್ಬಿಟ್ಟಿದೆ ನಿಮ್ಗೆ ಕಾಟೇರ ಸಿನಿಮಾ? ಬಹಳ ಇಷ್ಟ ಮೇಡಮ್, ಬಹಳ ಇಷ್ಟ ಅಂದ್ರೆ ಬಹಳ ಇಷ್ಟ ಕಾಟೇರ ಮೇಡಮ್. ಯಾಕೆ ಇಷ್ಟ ಆಯ್ತು ಸಿನಿಮಾ? ಮೇಡಮ್ ಅದು ರೈತರ ಬಗ್ಗೆ
ಜನಗಳ ಬಗ್ಗೆ, ಜಾತಿ ಗೀತಿ ಬಗ್ಗೆ ಯಾರ ಬಗ್ಗೆನೂ ಇದ್ರ ಬಗ್ಗೆ ಇಲ್ಲ ಮೇಡಮ್. ಎಲ್ಲರೂ ಒಂದೇ ಸಮಾನರು. ಹಾ ಈ ಜಾತಿ ಅನ್ನೋರು ಹೋಗಿ ನೋಡ್ಬೋದು ಮೇಡಮ್ ಆ ಫಿಲಮ್ ನ. ಓಕೆ. ಆಮೇಲೆ ನಮ್ಮ ರೈತರ ಬಗ್ಗೆ ಅತಿ ಹೆಚ್ಚಾಗಿ ಹೇಳಿದಾರೆ ಮೇಡಮ್. ಹಾ ನಮ್ಮ ರೈತರನ್ನ ಎಷ್ಟು ಗೌರವ ಕೊಡ್ಬೇಕು, ನಮ್ಮ ರೈತರ ಬಗ್ಗೆ ಯಾವ ರೀತಿ ನಾವು ವ್ಯಾಲ್ಯೂ ಇಟ್ಕೋಬೇಕು, ಬೇರೆ ನಾವು ರೈತರ ಅಂತಂದು ಹಸಿರು ಶಾಲೆ ಹಾಕ್ಯಂಡು ಓಡಾಡಿ ತೋರ್ಸೋದಲ್ಲ, ಅವ್ರ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ಬೇಕು ಅನ್ನೋದನ್ನ ಆ ಫಿಲಮ್ ಅಲ್ಲಿ ತೋರಿಸಿದಾರೆ ಮೇಡಮ್. ವಾವ್ ಸೂಪರ್. ಆಮೇಲೆ ಕಡೆಯಿಂದ ಅವ್ರ ಲವರ್ ಬಗ್ಗೆ ಸತ್ತಾಗ ಅವ್ರ ಲವರ್ ನ ಯಾವ ರೀತಿ ಅವಳು ಎಮೋಷನ್ ತೋರಿಸ್ತಾನಲ್ಲ ಅದು ಬಹಳ ತೋರಿಸಿದಾನೆ ಮೇಡಮ್ ದರ್ಶನ್. ಓಕೆ. ಆಮೇಲೆ ಕಡೆಯಿಂದ ಅದೊಂದು ನಾಡ ಹಬ್ಬ ತರ ಮಾಡ್ತಾರೆ ಮೇಡಮ್, ಮಾರಿ ಹಬ್ಬ ತರ ಅದ್ರ ಫಿಲಮ್ ಅಲ್ಲಿ. ಆ ಕೋಣವನ್ನ ಕಡಿದು ರಕ್ತವನ್ನ ತಗೊಂಡ್ ಹೋಗ್ಬೇಕಂತ ಬಹಳ ಟ್ರೈ ಮಾಡ್ತಾರೆ ಮೇಡಮ್. ಅದನ್ನ ತಗೊಂಬ ಅಂತಂದು ಹೇಳ್ತಾರೆ ಮೇಡಮ್ ಅವನಿಗೆ. ಬಟ್ ಅವನು ತಗೊಂಬರಕ್ಕೆ ಒಂದ್ಸಲ ತಂದಿರ್ತಾನೆ ಮೇಡಮ್ ಆಲ್ರೆಡಿ. ಮತ್ತೆ ಎರಡನೇ ಸಲ ತರಕ ಹೇಳಿದಾಗ ಆಗಾಗ ಅವ್ನ್ ಕೊಲ್ಲಿ ಅಂತಾನೆ ಸಾಕ್ಲಿ ಅಂತಾನೆ ಆ ತರ ಹೇಳಿರ್ತಾನೆ ಮೇಡಮ್. ಬಟ್ ತರಲ್ಲ ಮೇಡಮ್, ಆಗಲ್ಲ. ಓಕೆ. ಹಾ ಅದು ಬಹಳ ಇಷ್ಟ ಆಗತ್ತೆ ಮೇಡಮ್. ಓಕೆ ಸೂಪರ್. ತುಂಬಾ ಚೆನ್ನಾಗಿ ರೈತರ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾನೆ ಮೇಡಮ್. ಓಕೆ. ಸೊ ಹಾಗಾಗಿ ನಿಮಗೆ ಸಿನಿಮಾ ತುಂಬಾ ಇಷ್ಟ ಆಯ್ತು? ಬಹಳ ಇಷ್ಟ ಬಹಳ ಇಷ್ಟ. ಓಕೆ ಸೂಪರ್. ಇದರ ಡೈಲಾಗ್ಗಳು ನೆನಪಿದ್ಯಾ ಸಿನಿಮಾದ್ದು, ಹೇಳ್ತೀರಾ? ಮೇಡಮ್ ಅಷ್ಟಕ್ಕನ ಅವರಷ್ಟು ದೊಡ್ಡ ಡೈಲಾಗ್ ಏನು ಹೇಳಕ್ ಬರಲ್ಲ ಮೇಡಮ್. ಟ್ರೈ ಮಾಡಿ ನಿಮಗೆ ಬಂದಷ್ಟು ಟ್ರೈ ಮಾಡಿ. ಡೈಲಾಗ್ ಅಂದ್ರೆ ಬರಲ್ಲ ಮೇಡಮ್, ಸುಮ್ಮನೆ ತಪ್ಪು ಮಾತಾಡೋದು ಎಲ್ಲ ಸರಿ ಬರಲ್ಲ. ಓಕೆ. ಸೊ ಹೇಳಿ, ಯಾರಿಗ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಮೇಡಮ್ ನಮ್ಮ ಅಮ್ಮ ಗಿರಿಜಮ್ಮ ಅಂತ, ನಮ್ಮ ಅಪ್ಪಾಜಿ ಸಿದ್ದಪ್ಪ ಅಂತ, ಇವರಿಬ್ಬರಿಗೆ ಗುಡ್ ಈವ್ನಿಂಗ್ ತಿಳಿಸಿದ್ರೆ ನನಗೆ ಬಹಳ ಹ್ಯಾಪಿ ಮೇಡಮ್. ಎಸ್, ಹಾ ತಿಳಿಸಿ ಅವ್ರಿಗೆ. ಗಿರಿಜಮ್ಮ ಹಾಗೂ ಏನ್ ಮೇಡಮ್? ಇನ್ನೊಂದ್ಸಲ ಹೆಸರು ಹೇಳಿ. ಗಿರಿಜಮ್ಮ ಮತ್ತೆ ಸಿದ್ದಪ್ಪ ಮೇಡಮ್. ಎಸ್, ಗಿರಿಜಮ್ಮ ಹಾಗೆ ಸಿದ್ದಪ್ಪ ಅವ್ರಿಗೆ ಇವತ್ತು ನಿಮ್ಮ ಕಡೆಯಿಂದ ಶುಭ ಸಂಜೆ. ಓಕೆನಾ? ಓಕೆ ಮೇಡಮ್, ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಶುಭ ಸಂಜೆ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಆಯ್ತು ಮೇಡಮ್, ಆಯ್ತು. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಜೊತೆಗೆ ಕಾಟೇರ ಮೂವಿ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸನ್ನು ಹೇಳ್ತಾ ಇದ್ರು. ಸೊ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ತಾ ಇದ್ರು. ಹಾಗೆ ಸಿನಿಮಾದ ಡೈಲಾಗ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನೀವು ಅಕಸ್ಮಾತ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಕೂಡ ನೀವು ರಿವ್ಯೂಸನ್ನು ಹೇಳ್ಬೋದು, ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸುಜಾತ ಅವರೇ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಡಿಸ್ಟರ್ಬೆನ್ಸ್ ತುಂಬಾ ಇದೆ ಸುಜಾತ ಅವರೇ. ಹೇಳಿ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚನ್ನಗಿರಿಯಿಂದ. ಟಿವಿ ವಾಲ್ಯೂಮ್ ತುಂಬಾ ನಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಇದೆ ಸುಜಾತ ಅವರೇ. ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚನ್ನಗಿರಿಯಿಂದ. ಏನ್ ಮಾಡ್ಕೊಂಡಿರೋದು ನೀವು? ನಾವ ಏನಿಲ್ಲ, ಮನೇಲೇ ಇರೋದು, ಹೌಸ್ ವೈಫ್. ಸೂಪರ್. ಸೊ ಇವತ್ತಿನ ವಿಷಯ ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಹೇಳಿ. ಇವತ್ತಿನ ವಿಷಯ ಬಂದು ಸಿನಿಮಾದ ಯಾವ ಪಾತ್ರವನ್ನ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳಿದೆ, ಯಾವ್ದಾರ ಒಂದು ಪಾತ್ರನ ನೀವು ಆಕ್ಟ್ ಮಾಡ್ಬೇಕಂದ್ರೆ ಯಾವ ಪಾತ್ರ ಆಕ್ಟ್ ಮಾಡಕ್ ಇಷ್ಟಪಡ್ತೀರಾ? ನಂಗೆ ಸುದೀಪ್ ಅಂದ್ರೆ ತುಂಬಾ ಇಷ್ಟ. ಓಕೆ. ಹೀರೋಯಿನ್ ಯಾರು ಇಷ್ಟ ಆಗ್ತಾರೆ ನಿಮಗೆ? ನನಗೆ ಇವರು ರಚಿತಾರಾಮ್ ಅವ್ರು ಇಷ್ಟ ಆಗ್ತಾರೆ. ಸೊ ಯಾವ್ದಾದ್ರು ಒಂದು ಪಾತ್ರ ನಿಮ್ಗೆ ಅನ್ಸಿರೋದು, ನಾನ್ ಇರ್ಬೇಕಿತ್ತು ಈ ಪಾತ್ರದಲ್ಲಿ ಅಂತ ಯಾವ್ದಾರ ಇದೆಯಾ ಆ ತರ? ರನ್ನ ಫಿಲಮ್ ಅಲ್ಲಿ ರಚಿತಾರಾಮ್ ಇದ್ ಮಾಡಿದಾರಲ್ಲ. ಓಕೆ. ಸೊ ಸುದೀಪ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ? ಹೌದು. ವಾವ್, ಸೂಪರ್. ಒಳ್ಳೆ ಕನ್ಸಿದೆ ನಿಮ್ದು. ಓಕೆ, ಯಾವ್ದಾರ ಹಾಡು ಹೇಳ್ತೀರಾ ನೀವು? ಇಲ್ಲ, ಹಾಡೆಲ್ಲ ಬರಲ್ಲ. ಸುದೀಪ್ ಅವ್ರಿಗೆ ಡೆಡಿಕೇಟ್ ಮಾಡೋ ಒಂದ್ 2 ಲೈನ್ ಹೇಳಿ ನೀವು ಬಂದಷ್ಟು. ಹಲೋ, ಸುಜಾತ ಅವರ ಫೇವ್ರೆಟ್ ಹೀರೋ ಅಂತಂದ್ರೆ ಸುದೀಪ್ ಅವರು ಅಂತ ಹೇಳ್ತಾ ಇದ್ರು. ಜೊತೆಗೆ ರಚಿತಾ ರಾಮ್ ಅವರ ಪ್ಲೇಸ್ ಅಲ್ಲಿ ರನ್ನ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಿತ್ತು ಅಂತ ಹೇಳ್ತಾ ಇದ್ರು. ಸೊ ಯಾವಾಗ್ಲೂ ನಮ್ಮ ಫೇವ್ರೆಟ್ ಹೀರೋಗಳ ಸಿನಿಮಾ ನೋಡ್ತಾ ಇದ್ದಾಗ ಅನಿಸ್ತಾ ಇರುತ್ತೆ, ಆ ಹೀರೋಯಿನ್ ಪ್ಲೇಸ್ ಅಲ್ಲಿ ನಾನಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ಪಾತ್ರಗಳ ಬಗ್ಗೆ ಆ ರೀತಿ ಮಾತಾಡಬಹುದು. ಸೊ ನಿಮ್ಗೆ ಯಾವ ಪಾತ್ರವನ್ನ ನಿಭಾಯಿಸಬೇಕು ಅಂತ ಇಷ್ಟ ಇತ್ತು, ಸೊ ಸಿನಿಮಾ ನೋಡಿದಾಗ ಯಾವ್ದಾರು ಅನಿಸ್ತಾ ಇರುತ್ತೆ ಈ ಪದದಲ್ಲಿ ನಾನಿರ್ಬೇಕಿತ್ತು ಅಂತ. ಸೊ ಆ ರೀತಿ ಯಾವ್ದಾರು ಇತ್ತು ಅಂದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಕೂಡ ಇವತ್ತು ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮ್ಯಾಮ್. ಚಂದನ ಮ್ಯಾಮ್. ನಮಸ್ತೆ ಚಂದನ ಅವ್ರೆ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿ ಹೋಗ್ಬಿಟ್ಟಿದ್ರಿ ಇಷ್ಟು ದಿನ?
ಹಾ ಮ್ಯಾಮ್ ಸ್ವಲ್ಪ ಬಿಸಿ ಇದೆ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರಿ. ಕಾಲೇಜಿಗೆ ಹೋಗ್ತಾ ಇದ್ದೀರಾ? ಹಾ ಮ್ಯಾಮ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಸೊ ಏನು ನಡೀತಾ ಇದೆ ಕಾಲೇಜಲ್ಲಿ ಸದ್ಯಕ್ಕೆ? ಚೆನ್ನಾಗಿದೆ ಮ್ಯಾಮ್. ಈಗ ಮತ್ತೆ ಸೆಕೆಂಡ್ ಸೆಮ್ ಎಲ್ಲ ಸ್ಟಾರ್ಟ್ ಮಾಡ್ತಾರಂತೆ. ಓಕೆ ಈಗ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ, ಓಕೆ ಏನೇನ್ ಬರುತ್ತೆ, ಹೆಂಗ್ ಓದ್ಬೇಕು ಅಂತ. ಹಾಂ. ಸೊ ಕಾಲೇಜಲ್ಲಿ ಇಲ್ಲಿವರೆಗೂ ಫೆಸ್ಟ್ಗಳೆಲ್ಲ ಆಗಿದೆಯಾ ನಿಮಗೆ? ಹಾ ಮ್ಯಾಮ್ ಟೆಸ್ಟ್ ಎಲ್ಲ ಆಯ್ತು. ಸೊ ಯಾವ ಥರ ಫೆಸ್ಟ್ ಇತ್ತು ನಿಮ್ಮದು? ಏನು ಮಾಡಿದ್ರಿ? ಎಕ್ಸಾಮ್ಸ್ ಆಯ್ತು ಮ್ಯಾಮ್. ಫಸ್ಟ್ ಸೆಮ್ ಇಂದು ಓಕೆ. ಫಸ್ಟ್ ಸೆಮ್ ಎಕ್ಸಾಮ್ಸ್ ಆಯ್ತು. ಇಂಟರ್ನಲ್ಸ್ ಎಲ್ಲ ಆಗಿತ್ತು ಫಸ್ಟ್ ಸೆಮ್. ಫೆಸ್ಟ್ಗಳು ಕೇಳಿಲ್ಲ ನಾನು, ಫೆಸ್ಟ್ ಕೇಳಿದೆ. ಫಂಕ್ಷನ್ಸ್ ಏನಾದ್ರು ಮಾಡಿದ್ರಾ ಅಂತ? ಫಂಕ್ಷನ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತೇಳಿ ಮಾಡ್ತಾರೆ ಮ್ಯಾಮ್. ಫಸ್ಟಿಗೆ ಮಾಡಿದ್ರು. ಹಾಂ. ಅಂದ್ರೆ ಕಾಲೇಜಲ್ಲಿ ಹೇಗಿರ್ಬೇಕು, ಡಿಸಿಪ್ಲಿನ್ ಹೆಂಗ್ ಮೇಂಟೈನ್ ಮಾಡ್ಬೇಕು, ಓಕೆ ಅದೆಲ್ಲ ಹೇಳ್ಕೊಡ್ತಿದ್ರು ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ. ಓಕೆ. ಎಲ್ಲ ಚೆನ್ನಾಗ್ ಮಾಡ್ತಿದ್ರು ಮ್ಯಾಮ್. ಅದೇ ಮಾಡಿರೋದು ಫಂಕ್ಷನ್. So freshers day ಏನೂ ಮಾಡಿಲ್ವಾ ನಿಮ್ಗೆ? ದಸರಾನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮ್ಯಾಮ್. ಓಕೆ ಸೂಪರ್. ಹಾಂ. ಪಾಲಿಟೆಕ್ನಿಕ್ ಅಲ್ಲ ಮ್ಯಾಮ್, ಹಾಗಾಗಿ. ಏನು ಮಾಡಿದ್ರಿ ದಸರಾದಲ್ಲಿ ನೀವು? ಏನ್ ಮ್ಯಾಮ್? ಏನು ಮಾಡಿದ್ರಿ ದಸರಾದಲ್ಲಿ ಫಂಕ್ಷನಲ್ಲಿ? ಅಂದ್ರೆ ಕಂಪ್ಯೂಟರ್ಸ್ ನೆಲ್ಲ ಇಟ್ಟು ಅದು ಪೂಜೆ ಮಾಡಿ, Okay, ಮತ್ತೆ ಮೆಕ್ಯಾನಿಕಲ್ ಬ್ರಾಂಚ್ ಅವರೆಲ್ಲ ಪೂಜೆ ಮಾಡಿ, ಓಕೆ. ಹಾಂ ಹಾಂ. ಒಂದೊಂದ್ ಬ್ರಾಂಚ್ ಅಲ್ಲಿ ಅವ್ರವ್ರ ಎಕ್ವಿಪ್ಮೆಂಟ್ಸ್ ನ ಪೂಜೆ ಮಾಡ್ತಿದ್ರು ಮ್ಯಾಮ್. ಓಕೆ ಸೂಪರ್. ಸೊ ಆ ರೀತಿ ದಸರಾವನ್ನ ಆಚರಿಸಿದ್ರಿ. ಹಾ ಮ್ಯಾಮ್. ಓಕೆ. ಸೊ ಇದನ್ನ ವಿಷಯ ಗೊತ್ತಾಯ್ತಾ ನಿಮಗೆ? ಇಲ್ಲ ಮ್ಯಾಮ್ ಗೊತ್ತಾಗಿಲ್ಲ, ಕರೆಂಟ್ ಹೋಗಿತ್ತು. ಓಕೆ. ಇವತ್ತಿನ ಟಾಪಿಕ್ ಬಂದು ಹಾ ಮ್ಯಾಮ್. ಯಾವುದಾದ್ರೂ ಒಂದು ಸಿನಿಮಾದ ಪಾತ್ರವನ್ನ ನೀವು ಅಭಿನಯಿಸಬೇಕು ಅಂತಂದ್ರೆ ಯಾವ ಪಾತ್ರ ಅಭಿನಯಿಸಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನಾನು ಧ್ರುವ ಸರ್ಜಾ ಅವ್ರ ತಂಗಿ ಆಗಿ ಯಾವ್ದಾದ್ರು ಪಾತ್ರ ಇದ್ರೆ ಅದನ್ನ ಮಾಡ್ಬೇಕಂತ ತುಂಬಾ ಆಸೆ. ಓಕೆ. ಸೊ ಧ್ರುವ ಸರ್ಜಾ ಅವ್ರ ತಂಗಿಯಾಗಿ ಇಲ್ಲಿವರೆಗೂ ಆ ರೀತಿ ಯಾವ್ದಾದ್ರು ಪಾತ್ರ ಇದೆಯಾ ನಿಮಗೆ ಗೊತ್ತಿರೋ ಥರ? ಇಲ್ಲ ಮ್ಯಾಮ್, ಆತರ ಯಾವ್ದಿಲ್ಲ. ಈಗಿರೋ ಪಾತ್ರಗಳಿಲ್ಲ, ನೀವೇ ಹೊಸ ಪಾತ್ರದಲ್ಲಿ ಆಕ್ಟ್ ಮಾಡಬೇಕು ಅಂತ? ಆತರ. ಓಕೆ. ಸೊ ಇಲ್ಲಿವರೆಗೂ ನೋಡಿರೋ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದು ಪಾತ್ರ ನಿಮ್ಗೆ ಆ ರೀತಿ ಅನ್ಸಿದ್ಯಾ, ಈ ಹೀರೋಯಿನ್ ಜೊತೆಲಿ ನಾನು ಇರ್ಬೇಕಿತ್ತು ಅಥವಾ ಈ ಪಾತ್ರದಲ್ಲಿ ನಾನು ಇರ್ಬೇಕಿತ್ತು ಅಂತ? ಇದು ರಚಿತಾ ರಾಮ್ ಮತ್ತೆ ಧ್ರುವ ಮಾಡಿದಾರಲ್ಲ, ಓಕೆ. ಅದ್ರಲ್ಲಿ ನನ್ಗೆ ಇಷ್ಟ. ಸೊ ಭರ್ಜರಿ ಸಿನಿಮಾದಲ್ಲಿ ನೀವು ರಚಿತಾರಾಮ್ ಅವ್ರ ಪಾತ್ರ ಮಾಡ್ಬೇಕಿತ್ತು ಅಂತ? ಓಕೆ. ಯಾವ್ದಾದ್ರು ಡೈಲಾಗ್ ಹೇಳ್ತೀರಾ ಇವತ್ತು? ಇಲ್ಲ ಮ್ಯಾಮ್ ಡೈಲಾಗ್. ಹಾಡೇ ಹೇಳ್ಬಿಡಿ ಪರವಾಗಿಲ್ಲ. ಇಲ್ಲ ಮ್ಯಾಮ್ ಸದ್ಯಕ್ಕೆ ನೆನಪಾಗ್ತಿಲ್ಲ. ಧ್ರುವ ಸರ್ಜಾ ಅವ್ರಿಗೆ ಡೆಡಿಕೇಟ್ ಮಾಡಿ ಒಂದು 2 ಲೈನ್ ಹೇಳಿ. ಇದು ಮ್ಯಾಮ್ ನೆನಪಾಗ್ತಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ಹೇಳ್ತೀನಿ. ಎಸ್. ಓಕೆ. ಸೊ ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತಾ ಇವತ್ತು? ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹಾಯ್ ಹೇಳ್ಬಿಡಿ. ಸೊ ಎಸ್, ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಚಂದನ ಅವ್ರ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಹಾ ಮ್ಯಾಮ್, ನಿಮ್ಗೂ ಕೂಡ ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಶುಭ ಸಂಜೆಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ ಚಂದನ ಅವರೇ. ಹಾ ಮ್ಯಾಮ್. ಥ್ಯಾಂಕ್ ಯು. ಬಾಯ್ ಬಾಯ್. ಎಸ್, ಆಫ್ಟರ್ ಲಾಂಗ್ ಟೈಮ್ ಚಂದನ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ಹೇಳ್ತಾ ಇದ್ರು, ಸೊ ಧ್ರುವ ಸರ್ಜಾ ಅವರಂದ್ರೆ ಅವರಿಗೆ ತುಂಬಾ ಇಷ್ಟ, ಹಾಗೆ ಅವರ ತಂಗಿಯ ಪಾತ್ರದಲ್ಲಿ ಯಾವ್ದಾರ ಒಂದು ಪಾತ್ರ ಇದ್ರೆ ಅದನ್ನ ಅಭಿನಯಿಸಬೇಕು ಅಂತ. ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ಪಾತ್ರಗಳಾಗಿರ್ಬೋದು ಅಥವಾ ನಿಮ್ಮ ಫೇವ್ರೆಟ್ ಹೀರೋ ಜೊತೆಗೆ ಆಕ್ಟ್ ಮಾಡಬೇಕು ಅಂತಿರೋ ಪಾತ್ರಗಳ ಬಗ್ಗೆ ಆಗಿರ್ಬೋದು, ಖಂಡಿತವಾಗ್ಲೂ ಇವತ್ತು ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕರೆ ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ನೆಟ್ವರ್ಕ್ ತುಂಬ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ಟಿವಿ ಹತ್ರ ನಿಂತ್ಕೊಂಡಿದ್ದೀರಾ ಅಂದರೆ ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ. ಸೊ ಈ ರೀತಿ ಮಾಡಿದ್ರೆ ಮಾಡಿಲ್ಲ ಅಂದರೆ ಡಿಸ್ಟರ್ಬೆನ್ಸ್ ತುಂಬ ಇರುತ್ತೆ. ಯಾಕೆಂದರೆ ಲೌಡ್ ಸ್ಪೀಕರ್ ಆನ್ ಆದಾಗೂ ಕೂಡ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ತುಂಬ ಕೇಳಿಸ್ತಾ ಇರುತ್ತೆ. ಸೊ ಮೈಕ್ ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ಸೊ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸಲ್ಲಿ ಏನೇ ಒಂದು ಚಿಕ್ಕದಾಗಿ ಸೌಂಡ್ ಬಂದರೂ ಕೂಡ ಅದೆಲ್ಲ ತುಂಬ ಜೋರಾಗಿ ಕೇಳಿಸ್ತಾ ಇರುತ್ತೆ. ತುಂಬ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಆ ರೀತಿ ಎಲ್ಲ ಆಗೋದು ಬೇಡ. ಸೊ ನೀವು ಕೂಡ ಆರಾಮಾಗಿ ಮಾತಾಡಬೇಕು ಅಂದರೆ ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಹಾಗೆ ನೆಟ್ವರ್ಕ್ ಚೆನ್ನಾಗಿ ಸಿಗೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಇದು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ನಿಮ್ಮ ಫೇವ್ರೇಟ್ ಸಿನಿಮಾ ಅಂತ ಯಾವ್ದಾದ್ರು ಇತ್ತು ಅಂತಂದರೆ, ಆ ಫೇವ್ರೇಟ್ ಸಿನಿಮಾದಲ್ಲಿ ಫೇವ್ರೇಟ್ ಕ್ಯಾರೆಕ್ಟರ್ ಅಂತ ಯಾವ್ದಾದ್ರು ಇತ್ತು ಅಂದರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸಾಕಷ್ಟು ಸಿನಿಮಾಗಳಿದೆ, ಕೆಲವೊಂದು ಇನ್ಸ್ಪೈರ್ ಮಾಡಿರುತ್ತೆ ನಮಗೆ, ಕೆಲವೊಂದು ನಮ್ಮ ಜೀವನವನ್ನೇ ಚೇಂಜ್ ಮಾಡುವಂಥ ಪಾತ್ರಗಳಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ನೀವು ಕೂಡ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಗೀತಾ ಅಂತ. ನಮಸ್ತೆ ಗೀತಾ ಅವರೇ, ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದನ್ನ ವಿಷಯ ಗೊತ್ತಾಯ್ತಾ ನಿಮ್ಗೆ? ಹೇಳಿ. ಸೊ ಇವತ್ತಿನ ವಿಷಯ ಬಂದು ಯಾವ್ದಾದ್ರು ಒಂದು ಪಾತ್ರದಲ್ಲಿ, ಯಾವ್ದಾದ್ರು ಒಂದು ಸಿನಿಮಾದ ಪಾತ್ರದಲ್ಲಿ ನೀವು ಅಭಿನಯಿಸ್ಬೇಕು ಅಂದ್ರೆ ಯಾವ ಪಾತ್ರ ಆಗಿರೋಕೆ ಇಷ್ಟಪಡ್ತೀರಾ? ನಾನಾ? ಹಾ, ಹೀರೋಯಿನ್, ಅಕ್ಕ ಅಥವಾ ತಂಗಿ? ಯಾವ್ದಾದ್ರು ಒಂದು ಸಿನಿಮಾದ ಪಾತ್ರ, ಆ ಸಿನಿಮಾ ಹೆಸರು ಹೇಳಿ. ನನ್ಗೆ ರವಿಚಂದ್ರನ್ ಯಾವ್ದಾದ್ರು ಪರವಾಗಿಲ್ಲ. ಓಕೆ, ರವಿಚಂದ್ರನ್ ಅವ್ರು ಯಾವ ಸಿನಿಮಾ ಆದ್ರೂ ಪರವಾಗಿಲ್ಲ, ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ಬೇಕು ಅಂತ? ನಾವು ರವಿಚಂದ್ರನ್ ಫ್ಯಾನ್. ರವಿಚಂದ್ರನ್ ಅವರ ಬಿಗ್ ಫ್ಯಾನ್ ನೀವು? ಹೌದೌದು. ಓಕೆ ಸೂಪರ್. ಯಾವ ಸಿನಿಮಾ ಅವ್ರು ನಿಮಗೆ ತುಂಬಾ ಇಷ್ಟ?
ಆ, ಓ ಪ್ರೇಮವೇ. ಓಕೆ, ಓಪರಮೇ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಸಿನಿಮಾ. ಹೌದೌದೌದು. ಯಾಕೆ ಇಷ್ಟ ಆಗುತ್ತೆ ಅದು? ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಸ್ಟೋರಿ ಇದೆ. ಯಾವ್ದಾರ ಡೈಲಾಗ್ ಹೇಳ್ತೀರಾ ರವಿಚಂದ್ರನ್ ಅವ್ರದ್ದು? ಇಲ್ಲಪ್ಪ ಆತರ ಏನಿಲ್ಲ. ಹಾಡು ಹೇಳ್ತೀರಾ ಅವ್ರು ಡೆಡಿಕೇಟ್ ಮಾಡಿ ಒಂದ್ 2 ಲೈನು? ಇಲ್ಲ ಇಲ್ಲ ಇಲ್ಲ. ಓಕೆ. ಸೊ ಎಸ್, ಯಾವ್ದಾರ ಒಂದು ಪಾತ್ರ ನಿಮ್ಮ ಮನಸ್ಸು ಎಳೆದಿರೋಂಥ ಪಾತ್ರ ಯಾವ್ದಾದ್ರು ಇದೆಯಾ ನಿಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಸಿನಿಮಾಗಳಲ್ಲಿ? ತುಂಬಾ ವ್ಯಾಲ್ಯೂಯಬಲ್ ಆಗಿದೆ, ಇದರಿಂದ ಏನೋ ಕಲ್ತ್ಕೊಂಡಿದ್ದೀನಿ ಅನ್ನೋಂಥದ್ದು ಯಾವ್ದಾರ ಪಾತ್ರ? ಒಟ್ಟು ಒಂದು ತಾಯಿ ರೋಲು ಆತರ ಮಾಡೋದು ನನಗೆ ಬಹಳ ಇಷ್ಟ. ಅದು ಒಂದು ತುಂಬಾ ವ್ಯಾಲ್ಯೂ ಅಂತ. ಅದು ವ್ಯಾಲ್ಯೂಬಲ್ ಪಾತ್ರ ಅಂತ? ಹೌದು. ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್. ಹೇಳಿ, ಯಾರಿಗೂ ಶುಭಾಶಯ ತಿಳಿಸಬೇಕಿತ್ತ ಇವತ್ತು? ಎಲ್ಲರಿಗೂ ಇವತ್ತು ಹ್ಯಾಪಿ ನ್ಯೂ ಇಯರ್ ಇದೆ, ಯಾರಿಗೂ ಹುಟ್ಟಿದ ಹಬ್ಬ ಇದೆ ಅವರೆಲ್ಲರಿಗೂ ವಿಶ್. ಓಕೆ, ಸೊ ಯಾರೆಲ್ಲ ಬರ್ತ್ಡೇ ಆಚರಿಸ್ಕೊತಿದಾರೋ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆನಾ? ಹೌದು. ಸೊ ಎಸ್, ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಓಕೆ, ಥ್ಯಾಂಕ್ಸ್. ನಿಮಗೂ ಅಷ್ಟೇ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಸೊ ಅವ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ರವಿಚಂದ್ರನ್ ಅವ್ರ ಜೊತೆಗೆ ಯಾವ ಪಾತ್ರ ಆದರೂ ನಾನು ನಟಿಸ್ತೀನಿ ಅಂತ ಹೇಳ್ತಾ ಇದ್ರು. ಸೊ ರವಿಚಂದ್ರನ್ ಅವ್ರು ಅಂತಂದರೆ ಅವ್ರಿಗೆ ತುಂಬ ಇಷ್ಟ ಅಂತ ಕಾಣಿಸುತ್ತೆ. ಸೊ ನಿಮ್ಮ ಫೇವ್ರೆಟ್ ಹೀರೋಸ್ ಅಂತ, ನಮ್ಗೆ ಯಾರ್ಯಾರು ಫೇವ್ರೆಟ್ ಹೀರೋ ಇದ್ರೂ ಕೂಡ ಅವ್ರ ಜೊತೆಗೆ ಒಂದು ಪಾತ್ರ ಆ್ಯಕ್ಟ್ ಮಾಡಬೇಕು ಅಂತ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ. ಸೊ ಆ ಪಾತ್ರದಲ್ಲಿ ಎಸ್ಪೆಷಲಿ ಸಿನಿಮಾಗಳನ್ನು ನೋಡಿದಂಥ ಸಮಯದಲ್ಲಿ ಅನಿಸ್ತಿರುತ್ತೆ, ಸೊ ಈ ಸಿನಿಮಾ ಎಷ್ಟು ಚೆನ್ನಾಗಿದೆ, ಈ ಪಾತ್ರದಲ್ಲಿ ನಾನು ಇರಬೇಕಿತ್ತು, ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇರುತ್ತೆ. ಅದರ ಜೊತೆಗೆ ಕೆಲವೊಂದು ಸಿನಿಮಾಗಳು ನಮಗೆ ತುಂಬ ಟ್ರಿಕ್ಕಿಯಾಗಿ ತುಂಬ ಚೆನ್ನಾಗಿ ಅನಿಸಿರುತ್ತೆ. ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡೋದಾದರೆ, ಸೊ ಕಾಂತಾರ ಸಿನಿಮಾನೇ ಆಗಿರ್ಬೋದು, ನೋಡೋದಕ್ಕೆ ತುಂಬ ಅಥೆಂಟಿಕ್ ಅನಿಸುತ್ತೆ. ಅಂದರೆ ಸೊ ಎಲ್ಲ ನಮ್ಮ ನೈಜ ಜೀವನ ಯಾವ ರೀತಿ ಇರುತ್ತೆ, ಸೊ ಅಲ್ಲಿ ಲೋಕಲಿಟ್ಸ್ ಯಾವ ರೀತಿ ಇರ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಲ್ಲಿ ಉಪಯೋಗಿಸಿದಂಥ ಭಾಷೆ ಆಗಿರ್ಬೋದು, ಅಲ್ಲಿ ಇದ್ದಂಥ ಎಲ್ಲ ಪಾತ್ರಗಳಾಗಿರ್ಬೋದು ತುಂಬ ನೈಜ ಅಂತ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ನಮಗೆ ಎಲ್ಲ ನ್ಯಾಚುರಲ್ ಅಂತ ಅನಿಸ್ತು ಅಂತಂದರೆ ನಮಗೆ ಆ ಪಾತ್ರಗಳು ತುಂಬ ಇಷ್ಟ ಆಗ್ತಾ ಇರುತ್ತೆ. ಸಾಕಷ್ಟು ಸಿನಿಮಾಗಳು ಆ ರೀತಿ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಕೇವಲ ಕಾಂತಾರ ಅಂತಲ್ಲ, ತುಂಬಾ ಸಿನಿಮಾಗಳಿದೆ. ಎಲ್ಲ ಸಿನಿಮಾದಲ್ಲೂ ಕೂಡ ಪಾತ್ರಗಳನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಎಲ್ಲ ಸಿನಿಮಾಗಳನ್ನು ನಾವು ನೋಡ್ತಾ ಇರಬೇಕು. ಕನ್ನಡ ಸಿನಿಮಾಗಳನ್ನು ಎಲ್ಲರೂ ಪ್ರೋತ್ಸಾಹಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಈಗ ಸದ್ಯಕ್ಕೆ ಬಂದಿರೋಂಥ ಸಿನಿಮಾ ಅಂದರೆ ಕಾಟೇರ. ಸೊ ಕಾಟೇರ ಸಿನಿಮಾವನ್ನು ಎಲ್ಲರೂ ಕೂಡ ಹೋಗಿ ಖಂಡಿತವಾಗ್ಲೂ ನೋಡಿ, ನಮ್ಮ ಕನ್ನಡ ಸಿನಿಮಾವನ್ನು ನಾವು ಪ್ರೋತ್ಸಾಹಿಸೋಣ. ಹಾಗೆ ಕಾಟೇರ ಸಿನಿಮಾದಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇದೆ ಅಂತ ಕಾಣಿಸುತ್ತೆ. ಅದೆಲ್ಲ ಕೇಳ್ತಾ ಇದ್ದಾರೆ, ರಿವ್ಯೂಸ್ ಕೇಳ್ತಾ ಇದ್ರೆ ಅನಿಸ್ತಾ ಇದೆ. ಸೊ ರೈತರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರೈತನ ಒಂದು ಮಹತ್ವವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಕೂಡ ಸಿನಿಮಾವನ್ನು ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಥಿಯೇಟರಲ್ಲಿ ಹೋಗಿ ನೋಡೋದಕ್ಕೆ ಟ್ರೈ ಮಾಡಿ. ಸೊ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ. ಸೊ ನಮ್ಮ ಫೇವ್ರೆಟ್ ಪಾತ್ರಗಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡಿದ್ವಿ. ಸೊ ಒಂದು ಪಾತ್ರ ನಮ್ಮ ಮನಸ್ಸು ಎಳೆದಿರುತ್ತೆ, ಆ ಪಾತ್ರದಲ್ಲಿ ನಾವಿದ್ರೆ ಹೇಗಿರ್ತಿತ್ತು ಅಂತ ಅನ್ನುವಂಥ ಇಮ್ಯಾಜಿನೇಷನ್ ಬರುವಂಥ ಒಂದು ಪ್ರಶ್ನೆಯನ್ನು ಕೇಳಿದೆ. ಸೊ ಎಲ್ಲರೂ ಕೂಡ ಅವರ ಅನಿಸಿಕೆನ ಹಂಚ್ಕೊಂಡು, ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 V1 ಚಾನಲ್ ಆಗುತ್ತೆ, ಅದನ್ನು ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗಿರಿ ಆಡ್ಸ್ ಅಂತ, ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವೀಡಿಯೋಸ್ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಹೋಗಿ ಬರುವಂಥ ಸಮಯ ಆಗಿದೆ. ಸೊ ಶನಿವಾರ ಭಾನುವಾರ ರಜಾ ಇರೋದ್ರಿಂದ ನಿಮಗೆ ಮತ್ತೆ ಸೋಮವಾರ ಸಿಗ್ತೀನಿ ಶಾರ್ಪ್ 6 ಗಂಟೆಗೆ. ವೀಕೆಂಡ್ನ ಚೆನ್ನಾಗಿ ಎಂಜಾಯ್ ಮಾಡಿ. ಹಾಗೆ ಏನೆಲ್ಲ ಮಾಡಿದ್ರಿ ಅಂತ ಖಂಡಿತವಾಗ್ಲೂ ಸೋಮವಾರ ನನಗೂ ಕೂಡ ನೀವು ಹೇಳ್ಬೋದು. ಸೊ ಮತ್ತೆ ಸಿಗ್ತೀನಿ ನಿಮಗೆ ಸೋಮವಾರ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನಲ್. ಗುಡ್ ನೈಟ್, ಶುಭರಾತ್ರಿ.